ಪ್ರಾಯ ವೇದ ವಿದುಷೇ ಬಹು ವಿಶ್ರುತಾಯ ಪುಣ್ಯಾಂಚ ಭಾರತ ಕಥಾಂ ಶೃಣುಯಾಚ್ಚ ತದ್ವತ್ ತುಲ್ಯಂ ಫಲಂ ಭವತಿ ತಸ್ಯ ಚೈವ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಮಹಾಭಾರತ ಅನ್ನುವುದು ಲೋಕಕ್ಕೆಲ್ಲ ಬೆಳಕು ಕೊಡತಕ್ಕಂತಹ ವ್ಯಾಸಕೃತವಾದ ಇತಿಹಾಸ ಗ್ರಂಥ. ಮಹಾಭಾರತದ ಒಂದು ಪರಿಶಿಷ್ಟ ಭಾಗದಲ್ಲಿ ಬರುವಂತಹ 3 ಪರ್ವಗಳಿಗೆ ಹರಿವಂಶ ಪುರಾಣ ಅಂತ ಹೆಸರು. ಮಹಾಭಾರತದಲ್ಲಿ 18 ಪರ್ವಗಳು. ಆ 18 ಪರ್ವಗಳಲ್ಲದೆ ಅವಾಂತರ ಪರ್ವಗಳು 106. ಆ ಅವಾಂತರ ಪರ್ವಗಳಲ್ಲಿ ಕೊನೆಯ 3 ಪರ್ವಗಳಿಗೆ ಒಂದು ವಿಷ್ಣು ಪರ್ವ, ಮತ್ತೊಂದು ಹರಿವಂಶ ಪರ್ವ, ಮತ್ತೊಂದು ಭವಿಷ್ಯ ಪರ್ವ ಅಂತ 3 ಪರ್ವಗಳು. ಈ 3 ಪರ್ವಗಳನ್ನೇ ನಾವು ಹರಿವಂಶ ಅಂತ ಕರೆಯೋದು. ವಸ್ತುತಃ ದೇವತಾ ಸಮುದಾಯ ಅನೇಕ ವಿಭಿನ್ನವಾಗಿದೆ. ದೇವತೆಗಳಲ್ಲಿ ಶುಕ್ಲ ಮುಖ್ಯವಾಗಿ ದೇವತೆಗಳಲ್ಲಿ ಪ್ರಭೇದ ಇರತಕ್ಕಂಥದ್ದು ಸೂರ್ಯವಂಶ ಚಂದ್ರವಂಶಗಳ ಮೂಲಕವಾಗಿ ವಿಸ್ತಾರವಾದದ್ದು. ಭಗವಂತ ಶ್ರೀಮನ್ನಾರಾಯಣನಿಂದ ವಂಶ ಆರಂಭವಾಯಿತು. ಭಗವಂತ ಶ್ರೀಮನ್ನಾರಾಯಣ ತನ್ನ ನಾಭಿಕಮಲದ ಮೂಲಕ ಚತುರ್ಮುಖ ಬ್ರಹ್ಮನನ್ನು ಆವಿರ್ಭಾವಗೊಳಿಸಿದ. ಆ ಚತುರ್ಮುಖ ಬ್ರಹ್ಮನಿಗೆ ಮರೀಚಿ ಅನ್ನುವ ಮಾನಸ ಪುತ್ರ, ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ತ್ಯ, ಪುಲಹ, ಕರತು, ಭೃಗು, ವಸಿಷ್ಠ, ದಕ್ಷ ಮತ್ತು ನಾರದ ಅಂತೇಳಿ 10 ಜನ ಚತುರ್ಮುಖ ಬ್ರಹ್ಮನ ಮಾನಸ ಪುತ್ರರು. ಈ ಮಾನಸ ಪುತ್ರರಲ್ಲಿ ಚತುರ್ಮುಖ ಬ್ರಹ್ಮನ ಏನು ಮಾನಸ ಪುತ್ರರ ಆವಿರ್ಭಾವ ಆಯಿತು, ಅದರಲ್ಲಿ ಮೊದಲನೆಯವ ಮರೀಚಿ, ಎರಡನೆಯವ ಅತ್ರಿ. ಈ ಮರೀಚಿಯಿಂದ ಸೂರ್ಯವಂಶದ ವಿಸ್ತಾರವಾಯಿತು. ಅತ್ರಿಯ ಮೂಲಕವಾಗಿ ಚಂದ್ರವಂಶದ ವಿಸ್ತಾರವಾಯಿತು. ಮರೀಚಿಯಿಂದ ಕಶ್ಯಪ ಪ್ರಜಾಪತಿ ಜನಿಸಿದ. ಮರೀಚಿಯ ಮಗ ಕಶ್ಯಪ. ಕಶ್ಯಪನಿಗೆ ಮೊದಲು 13 ಜನ ಸ್ತ್ರೀಯರ ಜೊತೆಗೆ ವಿವಾಹವಾಗ್ತದೆ. ಆಮೇಲೆ 4 ಜನ ಸ್ತ್ರೀಯರ ಜೊತೆಗೆ, ಒಟ್ಟು 17 ಪತ್ನಿಯರು. ಆ 17 ಪತ್ನಿಯರಲ್ಲಿ ಅದಿತಿಯಲ್ಲಿ ಆವಿರ್ಭವಿಸಿದವ ವಿವಸ್ವಂತ, ಅಂದರೆ ಸೂರ್ಯ. ಆ ಸೂರ್ಯನಿಂದ ಸೂರ್ಯವಂಶ ಆರಂಭವಾಯಿತು. ಅದು ವಿಸ್ತೃತವಾದಂತಹ ರಾಜರ ಕಥಾನಕ ಸೂರ್ಯವಂಶದಲ್ಲಿ ಕಾಣಿಸ್ತದೆ. ಎರಡನೆಯವ ಅತ್ರಿ ಏನಿದ್ದಾನೆ, ಮರೀಚಿಯ ತಮ್ಮ ಅತ್ರಿ. ಆ ಅತ್ರಿ ಮಹರ್ಷಿಗೆ ಅನಸೂಯ ಅನ್ನುವ ತನ್ನ ಪತ್ನಿಯಲ್ಲಿ ಚಂದ್ರನ ಆವಿರ್ಭಾವ ಆಗಿ ಆ ಚಂದ್ರನಿಂದ ವಂಶ ವಿಸ್ತಾರವಾಯಿತು. ಅದನ್ನು ಚಂದ್ರವಂಶ ಅಂತ ಕರೀತೇವೆ. ಹಾಗಾದರೆ ಚಂದ್ರ ಮತ್ತು ಸೂರ್ಯರು ಭಗವಂತ ಶ್ರೀಮನ್ನಾರಾಯಣನಿಂದ ಚತುರ್ಮುಖ ಬ್ರಹ್ಮನ ಮೂಲಕ ಆವಿರ್ಭವಿಸಿದ್ರಿಂದ ಇವರೆಲ್ಲರ ಮೂಲ ವಂಶಕ್ಕೆ ಹರಿವಂಶ ಅಂತಲೇ ಹೆಸರು. ಹರಿಯಿಂದ ಆರಂಭವಾದ ವಂಶ ಇದು. ಹಾಗಾಗಿ ಈ ಗ್ರಂಥದಲ್ಲಿ 3 ಪರ್ವಗಳಲ್ಲಿ ಅನೇಕ ವಂಶ ವಿಸ್ತಾರದ ಕಥಾನಕ ಇದೆ. ಆದರೆ ಅವೆಲ್ಲವನ್ನು ಹರಿವಂಶ ಅಂತ ಕರೆಯುವುದಕ್ಕೆ ಕಾರಣ ಭಗವಂತ ಶ್ರೀಹರಿಯಿಂದ ಈ ಎಲ್ಲ ವಂಶದ ವಿಸ್ತಾರವಾಗಿದೆ ಅನ್ನೋದು ಪ್ರಮುಖವಾಗಿ ಕಾರಣವಾಗಿದೆ. ಇದರಲ್ಲಿ ವಂಶ ವಿಸ್ತಾರದ ನಿರೂಪಣೆಯ ಜೊತೆಗೆ ಭಗವಂತ ಶ್ರೀಕೃಷ್ಣನ ಕಥೆಯನ್ನು ಬಹಳ ವಿಸ್ತಾರವಾಗಿ ನಿರೂಪಿಸಿದ್ದಾರೆ. ಶ್ರೀಕೃಷ್ಣನ ಕಥೆಯನ್ನು ನಿರೂಪಣೆ ಮಾಡುವಾಗ ಕೃಷ್ಣನ ವಂಶ ವಿಸ್ತಾರದ ನಿರೂಪಣೆಯೂ ಇದೆ. ಶ್ರೀಕೃಷ್ಣನಿಗೆ ಷೋಡಶ ಸ್ತ್ರೀ ಸಹಸ್ರೇಶ ಅಂತ ಹೆಸರು. ಅಷ್ಟಮಹಿಷಿಯರಲ್ಲಿ ರುಕ್ಮಿಣೀದೇವಿ ಮೊದಲು ಮಹಿಷಿಯಾಗಿ ಸ್ವೀಕೃತಳಾದವಳು. ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪವೇ ರುಕ್ಮಿಣೀದೇವಿ. ಆ ರುಕ್ಮಿಣೀದೇವಿಯಲ್ಲಿ ಭಗವಂತ ಕೃಷ್ಣನಿಗೆ ಆವಿರ್ಭವಿಸಿದ ಮಗನಿಗೆ ಪ್ರದ್ಯುಮ್ನ ಅಂತ ಹೆಸರು. ಪ್ರದ್ಯುಮ್ನ ಅಂತೇಳಿದರೆ ಸಾಕ್ಷಾತ್ ಕಾಮದೇವ. ಯಾವ ಕಾಮ ಭಗವಂತನ ಮನಸ್ಸಿನಿಂದ ಆವಿರ್ಭವಿಸಿದವ, ಮನೋಜ ಅಥವಾ ಮನಸಿಜ ಅಂತ ಕರೆಸಿಕೊಂಡಂತಹ ಕಾಮದೇವ ಒಂದು ಸಂದರ್ಭದಲ್ಲಿ ರುದ್ರನಿಂದ ಭಸ್ಮೀಕೃತನಾಗಿದ್ದ. ರುದ್ರನಿಂದಾಗಿ ಕಾಮದೇವ ಅನಂಗ ಅಂತ ಕರೆಸಿಕೊಂಡ. ಅಂದರೆ ಆತನ ಅಂಗಗಳೆಲ್ಲವೂ ಕೂಡ ರುದ್ರನ 3ನೆಯ ದೃಷ್ಟಿಯಿಂದ ಭಸ್ಮೀಕೃತವಾದವು. ಅನಂಗನಾದಂತಹ ಕಾಮದೇವ ಮತ್ತೆ ಅಂಗವನ್ನು ಪಡೆದದ್ದು ಭಗವಂತ ಶ್ರೀಕೃಷ್ಣನ ಮೂಲಕವಾಗಿ. ಭಗವಂತ ಕೃಷ್ಣನಾಗಿ ಆವಿರ್ಭವಿಸಿ
ತನ್ನ ಮನಸ್ಸಿನಿಂದಲೇ ಹುಟ್ಟಿದ್ದಂತಹ ಯಾವ ಮಾರ ಇದ್ದಾನೆ ಮನ್ಮಥ, ಆ ಮನ್ಮಥನಿಗೆ ಅನಂಗತ್ವವನ್ನು ಪರಿಹರಿಸುವುದಕ್ಕೋಸ್ಕರ ರುಕ್ಮಿಣೀ ದೇವಿಯ ಮೂಲಕ ಮತ್ತೆ ಶರೀರವನ್ನು ಕೊಟ್ಟ, ಅಂಗವನ್ನು ಕೊಟ್ಟ. ಹಾಗೆ ಕಾಮದೇವ ಮತ್ತೆ ಶ್ರೀಕೃಷ್ಣನ ಮೂಲಕ ಶರೀರವನ್ನು ಪಡೆದ. ಅವನಿಗೆ ಪ್ರದ್ಯುಮ್ನ ಅಂತ ಹೆಸರು. ಭಗವಂತನ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವ 4 ರೂಪಗಳಲ್ಲಿ ಪ್ರದ್ಯುಮ್ನ ಅನ್ನುವ ರೂಪ ಈ ಕೃಷ್ಣನ ಸುತನಾದಂತಹ ಪ್ರದ್ಯುಮ್ನಲ್ಲಿ ಆವೇಶಗೊಂಡಿದೆ. ಕೃಷ್ಣಾವತಾರದಲ್ಲಿ ಭಗವಂತನ ಚತುರೂಪಗಳ ಕೃತ್ಯವನ್ನು ನಾವು ಕಾಣ್ತೇವೆ. ಸಾಕ್ಷಾತ್ ಭಗವಂತ ವಾಸುದೇವನಾಗಿದ್ದಾನೆ. ಶ್ರೀಕೃಷ್ಣ ಅಂದರೆ ಸಾಕ್ಷಾತ್ ಭಗವಂತ ವಾಸುದೇವ. ಕೃಷ್ಣನಿಗೆ ಅಣ್ಣನಾಗಿ ರೋಹಿಣಿಯಲ್ಲಿ ಆವಿರ್ಭವಿಸಿದಂತಹ ಬಲರಾಮನಲ್ಲಿ ಭಗವಂತನ ಸಂಕರ್ಷಣ ಅಂತ ಹೇಳುವ ರೂಪದ ಆವೇಶ ಇದೆ. ಯಾಕಂದರೆ ಸಾಕ್ಷಾತ್ ಶೇಷನೇ ಬಲರಾಮನಾಗಿ ಹುಟ್ಟಿದ್ದು. ಆದ್ದರಿಂದ ಶೇಷನಲ್ಲಿ ಅಂತರ್ಯಾಮಿಯಾದ ರೂಪ ಅಂತ ಹೇಳಿದರೆ ಭಗವಂತನ ಸಂಕರ್ಷಣ ರೂಪ. ಅವನ ಮಗನಾದಂತಹ ಪ್ರದ್ಯುಮ್ನಲ್ಲಿ ಭಗವಂತನ ಪ್ರದ್ಯುಮ್ನ ಅನ್ನುವ ರೂಪದ ಆವೇಶ ಇದೆ. ಆ ಮಗನಿಗೆ ಇಟ್ಟ ಹೆಸರೂ ಪ್ರದ್ಯುಮ್ನ ಅಂತಲೇ, ಅಲ್ಲಿ ಆವೇಶ ಇರತಕ್ಕಂತಹ ಭಗವಂತನ ರೂಪಕ್ಕೂ ಕೂಡ ಪ್ರದ್ಯುಮ್ನ ಅಂತಲೇ ಹೆಸರು. ಈ ಪ್ರದ್ಯುಮ್ನಿಗೆ ಒಂದು ಮದುವೆ ಆಗ್ತದೆ. ಅವನಿಗಿಂತ 16 ವರ್ಷ ದೊಡ್ಡವಳನ್ನು ಮದುವೆ ಆದದ್ದು ಪ್ರದ್ಯುಮ್ನ. ಅಂದರೆ ಪ್ರದ್ಯುಮ್ನಿಗೆ ಮದುವೆ ಆದದ್ದು ಪ್ರದ್ಯುಮ್ನ 4ನೇ ವರ್ಷದಲ್ಲಿ. ಅವನಿಗೆ ಬರೀ 4 ವರ್ಷ. ಅವನ ಹೆಂಡತಿಗೆ 20 ವರ್ಷ. ಈ 20 ವರ್ಷದ ಹುಡುಗಿಯನ್ನು ಅಥವಾ 20 ವರ್ಷದ ಯುವತಿಯನ್ನು 4 ವರ್ಷದ ಹುಡುಗ ಮದುವೆ ಆದದ್ದು. ಆ ಕಥೆ ಬುರ್ಸೋತಾದರೆ ಆಮೇಲೆ ನೋಡುವ ಸಿಕ್ಕಿದ್ರೆ. ಅದು ದೊಡ್ಡ ಕಥೆ ಅದು. ಅವನು ಪ್ರದ್ಯುಮ್ನ ಹುಟ್ಟಿದ 7ನೇ ದಿವಸಕ್ಕೆ ಮನೆಯಿಂದ ಕಾಣೆಯಾದವ. ಕಾಣೆಯಾಗಿ ಸಮುದ್ರದ ಮಧ್ಯದಲ್ಲಿ ಹೋಗಿ ಶಂಬರಾಸುರ ಅಂತೇಳಿ ಒಬ್ಬ ಅಸುರ ವ್ಯಕ್ತಿ, ಆತ ಇವನನ್ನು ತನ್ನ ಮನೆ ಸಮುದ್ರದಲ್ಲಿ ಹೋಗಿ ಬಿಸಾಡ್ತಾನೆ. ಯಾಕಂದರೆ ಇವನಿಂದಲೇ ತನಗೆ ಮರಣ ಅಂತ ಒಂದು ನಾರದರು ಸುದ್ದಿ ಹೇಳಿದ್ದಾರೆ. ನನ್ನನ್ನು ಸಾಯಿಸುವ ಹುಡುಗ ಕೃಷ್ಣನಿಗೆ ಹುಟ್ಟಿದ್ದಾನೆ ಅಂತ ಹೇಳಿದಾಗ ಅವನು ಚಿಕ್ಕ ಮಗುವಾಗಿದ್ದಾಗಲೇ ಸಾಯಿಸಬೇಕು ಅಂತ ಸಮುದ್ರದಲ್ಲಿ ಬಿಸಾಡಿದ. ಆದರೆ ಸಮುದ್ರದಲ್ಲಿ ಒಂದು ಮೀನು ಆ ಮಗುವನ್ನು ನುಂಗಿತು. ಅದು ಗರ್ಭಿಣಿ ಮೀನು, ಹೆಣ್ಣು ಮೀನು. ಅದರ ಗರ್ಭಪಟರೆಯಲ್ಲಿ ಈ ಮಗು ಬದುಕಿ ಉಳಿದಿದೆ. ಆ ಮೀನನ್ನು ಬೆಸ್ತರು ಹಿಡಿದು, ಬಹಳ ವಿಶಿಷ್ಟವಾದ ಮೀನು, ದೊಡ್ಡ ಹೊಟ್ಟೆಯ ಮೀನು, ಇದನ್ನು ರಾಜನಿಗೆ ತಲುಪಿಸಬೇಕು ಅಂತ ಹೇಳಿ ಶಂಬರಾಸುರನಿಗೆ ತಲುಪಿಸಿದ್ರು. ಸಮುದ್ರ ಮಧ್ಯದಲ್ಲಿದ್ದ ಶಂಬರನಿಗೆ ತಲುಪಿಸಿದರು. ಹೀಗೆ ಶಂಬರಾರಿ ಅಂತ ಕರೆಸಿಕೊಂಡಂತಹ, ಶಂಬರನನ್ನು ಕೊಲ್ಲುವುದಕ್ಕೋಸ್ಕರವೇ ಹುಟ್ಟಿದ್ದಂತಹ ಕಾಮದೇವ ಅಂದರೆ ಪ್ರದ್ಯುಮ್ನ, ಅವನು ಶಂಬರನ ಮನೆಗೆ ಬಂದ. ಶಂಬರ ಏನು ಮಾಡಿದ? ಆ ಮೀನನ್ನು ಪಾಕಶಾಲೆಗೆ ಕಳಿಸಿದ, ಅಡಿಗೆ ಮಾಡಿ ಬಡಿಸಿ ಅಂತೇಳಿ. ಪಾಕಶಾಲೆಯಲ್ಲಿ ಶಂಬರನ ಮನೆಯಲ್ಲಿ ಬಂಧೀಖಾನೆಯಲ್ಲಿದ್ದಂತಹ ಶಂಬರನ ಪತ್ನಿಯ ಸ್ಥಾನದಲ್ಲಿದ್ದವಳು ಸಾಕ್ಷಾತ್ ರತೀದೇವಿ. ಅವಳಿಗೆ ಮಾಯಾವತಿ ಅಂತ ಹೆಸರು. ಆ ಮಾಯಾವತಿಗೆ ಈ ಮೀನು ಬಂತು. ಮೀನನ್ನು ಮಾಯಾವತಿ ಕತ್ತರಿಸಿದಾಗ ಅದರ ಒಳಗೆ ಮಗು ಕಾಣಿಸಿತು. ಆ ಮಗು ಯಾರು ಅಂತ ಹೇಳಿದರೆ ನಾರದರು ಹೇಳಿದರು, ನಿನ್ನ ಗಂಡನೇ ಅಂತ ಹೇಳಿದರು. ಯಾಕಂದರೆ ನೀನು ರತೀದೇವಿಯೇ ಮಾಯಾವತಿ. ರತಿಯ ಪತಿ ಅನಂಗನಾಗಿದ್ದಾನೆ. ಅನಂಗನಾದಂತಹ ಪತಿ ಕಾಮದೇವ ಈಗ ಕೃಷ್ಣನಿಂದಾಗಿ ಅಂಗವನ್ನು ಪಡೆದು ಬಂದಿದ್ದಾನೆ. ಅವನೇ ಈ ಪ್ರದ್ಯುಮ್ನ ಅಂತ ಹೇಳಿದರು. ಹಾಗಾಗಿ ಮಾಯಾವತಿ ತನ್ನ ಮನೆಯಲ್ಲಿ ಆಕೆಗೆ ತನ್ನ ಮಾಯಾಶಕ್ತಿ ಮತ್ತು ನಾನಾ ರೀತಿಯ ರಸಾಯನಗಳನ್ನು ಬಳಸಿ ಆತನನ್ನು ಬೆಳೆಸಿದಾಗ 4 ವರ್ಷಕ್ಕೆ ಅವ 25 ವರ್ಷದಷ್ಟು ಬೆಳೆದು ಬಿಟ್ಟಂತೆ, ಯುವಕನಾದ ಅಂತ ಅರ್ಥ. ಹಾಗಾದರೆ ಕೆಲವು ರಸಾಯನಗಳಿಂದ ಹೇಗೆ ಬೆಳೆಸಬಹುದು ಅನ್ನೋದಕ್ಕೆ ಇದೊಂದು ದೃಷ್ಟಾಂತ. 4 ವರ್ಷದಲ್ಲಿ ಬೆಳೆದಂತಹ ಆತನನ್ನು ನೋಡಿ ಈ ಮಾಯಾವತಿ ಅವಳು ನಾಚುವುದಕ್ಕೆ ಪ್ರಾರಂಭಿಸ್ತಾಳೆ. ನನ್ನ ಅಮ್ಮ ನೀನು ಯಾಕೆ ನಾಚುತ್ತಾ ಇದ್ದಿ ಅಂತ ಇವನು ಕೇಳ್ತಾನೆ. ಆವಾಗ ವಿಷಯ ಬಹಿರಂಗವಾಗ್ತದೆ. ಇವನು ಕಾಮ, ಇವಳು ರತಿ, ಮೂಲ ಸ್ವರೂಪದ ಅನುಭವ ಬರ್ತದೆ. ಅವರಿಬ್ಬರಲ್ಲಿ ಪೂರ್ವ ವಿವಾಹದಿಂದ ಅವರು ನಿಜವಾದ ಸತಿಪತಿಯರಾದ್ರಿಂದ ಆ ಮಾಯಾವತಿ ಕೊಟ್ಟಂತಹ ಮಾಯಾವಿದ್ಯೆಯ ಮೂಲಕ ಪ್ರದ್ಯುಮ್ನ ಶಂಬರಾಸುರನನ್ನು ಸಂಹಾರ ಮಾಡಿ ತನ್ನ ಪತ್ನಿಯ ಮಾಯಾ ಬಲದಿಂದ ಆಕಾಶ ಮಾರ್ಗದಲ್ಲಿ ಹಾರಿಕೊಂಡು ದ್ವಾರಕೆಗೆ ಬರ್ತಾನೆ. ದ್ವಾರಕೆಗೆ ಬಂದಾಗ ಕೃಷ್ಣನೇ ಬಂದದ್ದು ಅಂತ ಅನ್ಕೊಂಡ್ರಂತಾರೆ ಎಲ್ಲರೂ. ಯಾಕಂದರೆ ಕೃಷ್ಣನ ಮಗ ಕೃಷ್ಣನ ಆಕಾರದಲ್ಲೇ ಇದ್ದಾನೆ. ಅದೇ ವಯಸ್ಸು, ಮಧ್ಯಮ ವಯಸ್ಸಿನಲ್ಲಿ ಆಗಮಿಸಿದ್ದಾನೆ. ಜೊತೆಗೆ ಸಪತ್ನೀಕನಾಗಿ ಆಗಮಿಸಿದ್ದಾನೆ. ಕೃಷ್ಣ ಮತ್ತು ರುಕ್ಮಿಣಿಯರು ಎದುರುಗೊಳ್ತಾರೆ. ರುಕ್ಮಿಣೀ ದೇವಿಗೆ ಅಲ್ಲಿಯ ತನಕ ತನ್ನ ಮಗನ ದರ್ಶನ ಆಗಲಿಲ್ಲ. 4 ವರ್ಷದಿಂದ ಮಗ ಇಲ್ಲ. ಹುಟ್ಟಿದ 7ನೇ ದಿವಸಕ್ಕೆ ಕಳೆದು ಹೋದವ. ಇವತ್ತು ಸಪತ್ನೀಕನಾಗಿ ಬಂದದ್ದು ನೋಡಿ ಕೃಷ್ಣನಿಂದ ಇವನೇ ತಮ್ಮ ಮಗ ಅನ್ನುವುದನ್ನೆಲ್ಲ ತಿಳಿದು ಭಾರಿ ವಿಜೃಂಭಣೆಯ ಒಂದು ಸಂಭ್ರಮ ನಡೀತದೆ. ಆಮೇಲೆ ಮದುವೆ ಮಾಡ್ತಾರೆ ಅಲ್ಲಿ ಒಂದು
ಮಗನಿಗೆ ಮದುವೆ. ಹೀಗೆ ಹುಟ್ಟಿದ ಮಗನನ್ನು ಉಪನಯನ ಇತ್ಯಾದಿಗಳಿಗೆ ನೋಡಲಿಲ್ಲಂತೆ ಆ ತಾಯಿ, ಮದುವೆಗೆ ನೋಡಿತ್ತು. ಅದು ಪ್ರದ್ಯುಮ್ನನ ವಿವಾಹ. ಮಾಯಾವತಿಯ ಜೊತೆಗೆ ಆತನಿಗೆ ವಿವಾಹವಾಗಿದೆ. ಪ್ರದ್ಯುಮ್ನನ ಮಗನೇ ಅನಿರುದ್ಧ. ಎಂದ ಕೃಷ್ಣನ ವಂಶ ವಿಸ್ತಾರ ಹಾಗೆ ಅನಿರುದ್ಧನಿಂದ ಮುಂದೆ ವಂಶ ವಿಸ್ತಾರವಾಗ್ತಾ ಹೋಗ್ತದೆ. ಈಗ ಅನಿರುದ್ಧನ ಮದುವೆಯ ಕಥೆಯನ್ನು ನೋಡೋಣ. ಇದು ಭಾಗವತದಲ್ಲಿ ವಿಸ್ತಾರವಾಗಿ ಬರಲಿಲ್ಲ, ಚಿಕ್ಕದಾಗಿ 6 ಶ್ಲೋಕದಲ್ಲಿ ಹೇಳಿರುವಂಥ ಕಥೆ. ಆದರೆ ಹರಿವಂಶದಲ್ಲಿ ಒಟ್ಟು 5 ಅಧ್ಯಾಯಗಳಲ್ಲಿ ಈ ಅನಿರುದ್ಧನ ವಿವಾಹದ ಕಥಾನಕವನ್ನು ನಿರೂಪಣೆ ಮಾಡಿದ್ದಾರೆ. ಬಾಣಾಸುರ ಅಂತ ಒಬ್ಬ ಅಸುರ, ಪ್ರಹ್ಲಾದನಿಗೆ ಮರಿಮಗ ಆಗಬೇಕು. ಯಾಕಂದರೆ ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದ, ಪ್ರಹ್ಲಾದನ ಮಗ ವಿರೋಚನ, ವಿರೋಚನನ ಮಗ ಬಲಿ, ಬಲಿಯ ಮಗ ಬಾಣ. ಇವರ ವಂಶದಲ್ಲಿ ಇವರೇನೋ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಅಪ್ಪ ಭಗವದ್ಭಕ್ತ ಆದರೆ ಮಗ ಸ್ವಲ್ಪ ದ್ವೇಷ ಮಾಡುವ, ಮಗ ಅವನ ಮಗ ಮತ್ತೆ ಭಗವದ್ಭಕ್ತ, ಹೀಗೊಂದು ವ್ಯವಸ್ಥೆ. ಯಾಕಂದರೆ ಚತುರ್ಮುಖ ಬ್ರಹ್ಮನ ಮಗ, ಚತುರ್ಮುಖ ಬ್ರಹ್ಮನಿಗೆ ಆವಿರ್ಭವಿಸಿದವ. ಈಗ ಹಿರಣ್ಯಕಶಿಪು ಅಂತ ಹೇಳಿದರೆ ಯಾರ ಮಗ? ಕಶ್ಯಪ ಪ್ರಜಾಪತಿಯ ಮಗ, ದ್ವಿತೀಯಲ್ಲಿ ಆವಿರ್ಭವಿಸಿದವ ಅಲ್ವಾ. ಮರೀಚಿ ಭಗವಂತನ ಭಕ್ತ, ಕಶ್ಯಪನೂ ಭಗವಂತನ ಭಕ್ತ. ಆದರೆ ಅವನ ಮಗ ಹಿರಣ್ಯಕಶಿಪು ಭಗವದ್ವೇಷಿಯಾಗಿ ಬೆಳೆದ. ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದ ಪರಮ ಭಗವದ್ಭಕ್ತ. ಆದರೆ ಪ್ರಹ್ಲಾದನ ಮಗ ವಿರೋಚನ, ಆ ವಿರೋಚನ ಸ್ವಲ್ಪ ಭಗವದ್ವಿರೋಧಿ. ಅವನಿಗೆ ಹೇಳಿದ್ದೆಲ್ಲ ಎಡವಟ್ಟ ಅರ್ಥ ಆಗ್ತಾ ಇತ್ತು ಅಂತ ಉಪನಿಷತ್ತಿನಲ್ಲಿ ಅವನ ಕಥೆ ಬರ್ತದೆ. ತಪ್ಪು ತಪ್ಪಾದ ಜ್ಞಾನವನ್ನು ಪಡಿತಾ ಇದ್ದ ಅನ್ಯಥಾ ಜ್ಞಾನಿ ವಿರೋಚನ. ಆ ವಿರೋಚನನ ಮಗ ಬಲಿ ಮತ್ತೆ ಭಗವಂತನ ಪರಮ ಭಕ್ತ, ಬಲಿ ಚಕ್ರವರ್ತಿ. ಆ ಬಲಿಯ ಮಗ ಬಾಣ ಮತ್ತೆ ಕೃಷ್ಣನನ್ನು ವಿರೋಧ ಮಾಡಿದಂತಹ ವ್ಯಕ್ತಿ, ಆ ಬಾಣಾಸುರ. ಆದರೆ ಅವನು ವಿಶಿಷ್ಟವಾದ ಜ್ಞಾನಿ, ಸ್ವತಃ ಬಹಳಷ್ಟು ಶಾಸ್ತ್ರವನ್ನು ಅಧ್ಯಯನ ಮಾಡಿದಂತಹ ಜ್ಞಾನಿ ಬಾಣ. ಆ ಬಾಣ ಪರಮ ಶಿವಭಕ್ತ. ಕೈಲಾಸಕ್ಕೆ ಹೋಗಿದ್ದ. ಕೈಲಾಸದಲ್ಲಿ ಶಿವಪತ್ನಿಯಾದಂತಹ ಪಾರ್ವತಿ, ಪಾರ್ವತಿ ಸುತನಾದಂತಹ ಶಾಣುಮಾತುರ, ಸ್ಕಂದ, ಗಣಪತಿ, ಅವರ ಜೊತೆಗೆ ಅವರದ್ದೆಲ್ಲ ವಾಹನಗಳು, ನಂದೀಶ್ವರನಿಂದ ಪ್ರಾರಂಭಿಸಿ ಎಲ್ಲ ವಾಹನಗಳು ಪರಸ್ಪರ ಪ್ರೀತಿ ಸೌಹಾರ್ದದಿಂದ ಆ ರುದ್ರನ ಒಂದು ಸಂಸಾರವನ್ನು ನೋಡಿ ಬಾಣನಿಗೆ ಭಾರಿ ಖುಷಿ ಆಯ್ತಂತೆ. ರುದ್ರನ ಮಗ ನಾನಾಗಬೇಕು ಅಂತ ಹಠ ಹಿಡಿದ. ಅವರ ಸಂಸಾರ ನೋಡಿ ಈ ರುದ್ರನ ಸಂಸಾರದಲ್ಲಿ ನಾನೂ ಒಬ್ಬನಾಗಬೇಕು ಅಂತ ಅವನಿಗೊಂದು ಮನಸ್ಸಾಯಿತು. ಅದಕ್ಕೋಸ್ಕರ ಅವ ರುದ್ರನನ್ನು ಕುರಿತು ಘನಘೋರವಾದ ತಪಸ್ಸು ಮಾಡ್ತಾನೆ. ಕೈಲಾಸದಲ್ಲೇ ನಡೆಸಿದಂತಹ ತಪಸ್ಸು. ಮೊದಲು ರುದ್ರ ಏನೂ ಒಪ್ಪಿಕೊಳ್ಳಿಲ್ಲ. ಆದರೆ ಇವನ ಘನಘೋರವಾದ ತಪಸ್ಸನ್ನು ನೋಡಿ, ಅದು ಕೂಡ ಉಪವಾಸ, ಕೇವಲ ಪವನಾಶನ, ಗಾಳಿಯನ್ನಷ್ಟೇ ಸ್ವೀಕರಿಸಿಕೊಂಡು ಆ ಪವನವನ್ನು ತನ್ನ ಕುಂಭಕದಲ್ಲಿ ತುಂಬಿಸಿಕೊಂಡು ಮತ್ತೆ ಉಸಿರಾಟವನ್ನೂ ತ್ಯಜಿಸಿ, ಅಂದರೆ ಪವನಾಶನವನ್ನೂ ತ್ಯಜಿಸಿ, ತಾನು ಕುಂಭಕ ಸ್ಥಿತಿಯಲ್ಲಿ ರುದ್ರನನ್ನು ವಾಮದೇವ ಋಷಿಕವಾದಂತಹ ಪಂಚಾಕ್ಷರ ಮಹಾಮಂತ್ರದಿಂದ ನಿರಂತರ ಉಪಾಸನೆ ಮಾಡ್ತಾ ಆ ರುದ್ರನಲ್ಲಿ ತನ್ನ ಸರ್ವಸ್ವವನ್ನು ಅರ್ಪಿಸತಕ್ಕಂತಹ ಮಾನಸ ಯಾಗವನ್ನು ಮಾಡ್ತಾ ಇದ್ದಾನೆ. ಮಾನಸ ಯಾಗ. ಇದರಿಂದ ರುದ್ರ ಪ್ರೀತನಾದ. ಅವನ ಮುಂದೆ ತಾನು ತನ್ನ ಸ್ವರೂಪವೆತ್ತಿ ಕಾಣಿಸಿಕೊಂಡ. ನಟರಾಜನ ಸ್ವರೂಪದಲ್ಲಿ ಅವನ ಮುಂದೆ ಕಾಣಿಸಿಕೊಂಡ. ಏನು ಬೇಕು ಕೇಳು, ನಿನ್ನ ಈ ತಪಸ್ಸಿನಿಂದ ಪ್ರೀತನಾಗಿದ್ದೇನೆ, ಕೇಳಿದ್ದನ್ನು ಕೊಡ್ತೇನೆ ಅಂತ ಹೇಳಿದ. ಆವಾಗ ಬಾಣಾಸುರ, ನಾನು ಈ ದೇವಿಗೆ ನಿನ್ನ ಮಗ ಅಂತ ನನ್ನ ಸಂಸಾರದಲ್ಲಿ ಸೇರಿಕೊಳ್ಳಬೇಕು ಅಂತ ಕೇಳಿಕೊಂಡ. ಅಂದರೆ ನೀವು ದೇವಿಯಾದಂತಹ ಪಾರ್ವತಿ ದೇವಿ ರುದ್ರನ ಮಗ ಇವ, ಅಂದರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಅಂತ ನನ್ನನ್ನು ಪ್ರೀತಿಸುವ ಹಾಗೆ ಮಾಡಬೇಕು, ನೀನು ಹೀಗೊಂದು ವರ ಕೊಡಬೇಕು ಅಂತ. ರುದ್ರನಿಗೆ ಬಹಳ ಅಪರೂಪವಾಗಿ ಕೇಳಿದ ವರ. ಇಲ್ಲಿಯ ತನಕ ಈ ರೀತಿಯ ವರ ಕೇಳಿದವರು ಯಾರೂ ಇಲ್ಲ. ಎಲ್ಲ ಕೇಳುವುದು ಹೇಗೆ? ನಾನು ಒಳಗೆ ಸಾಯಬಾರ್ದು, ಹೊರಗೆ ಸಾಯಬಾರ್ದು, ಇಲ್ಲ ಅವಧ್ಯನಾಗಬೇಕು, ನನಗೆ ಅಂಥ ಶಕ್ತಿ ಸಿಗಬೇಕು, 10,000 ಆನೆಯ ಬಲ ಬರಬೇಕು, ಈ ರೀತಿಯೆಲ್ಲ ಕೇಳಿದ ದೈತ್ಯರೇ ಜಾಸ್ತಿ ಇರೋದು. ಆದರೆ ಇವನು ಬಾಣಾಸುರ ನಿರ್ವ್ಯಾಜವಾಗಿ, ಬೇರೆ ಯಾವುದೇ ಸ್ವಾಕಾಂಕ್ಷೆ ಇಲ್ಲದೆ, ಕೇವಲ ಭಗವಂತ ಈತನ ರುದ್ರದೇವನ ಪ್ರೀತಿ ಬೇಕು, ಅವನ ಕುಟುಂಬದಲ್ಲಿ ನಾನೊಬ್ಬ ಅಂತಾದರೆ ನನ್ನನ್ನು ಅತಿಶಯಿತವಾಗಿ ಆತ ಅನುಗ್ರಹಿಸ್ತಾನೆ, ಅವನ ಪ್ರೀತಿ ಸಿಗ್ತದೆ ಅನ್ನುವ ದೃಷ್ಟಿಯಿಂದ ಇಂತಹ ವರವನ್ನು ಕೇಳಿದ. ರುದ್ರ ತಥಾಸ್ತು ಅಂತ ಹೇಳುವುದು ಮಾತ್ರ ಅಲ್ಲದೆ ಪಕ್ಕದಲ್ಲಿದ್ದಂತಹ ಪಾರ್ವತಿ ದೇವಿಗೆ ಹೇಳ್ತಾನೆ, ಇವ ಒಂದು ವಿಶಿಷ್ಟವಾದ ವರವನ್ನು ಕೇಳಿದ್ದಾನೆ. ಈ ವರದ ಪ್ರಕಾರ ಈತ ನಮ್ಮಿಬ್ಬರ ಮಗ, ಆದ್ದರಿಂದ ಇವನನ್ನು ಮಗುವಿನ ಹಾಗೆ ನಾವು ಪ್ರೀತಿಸಬೇಕು. ಅಷ್ಟೇ ಅಲ್ಲ, ಈತನಿಗೆ ನಮ್ಮ ಕುಮಾರ ಹೇಗಿದ್ದಾನೆ, ಕುಮಾರ ಅಂತೇಳಿದರೆ ಯಾರು? ಷಣ್ಮುಖ, ಸ್ಕಂದ. ಸ್ಕಂದನ ಸ್ಥಾನ ಇವನಿಗೆ. ಸ್ಕಂದನನ್ನು ಹೇಗೆ ನಾವು ಇಷ್ಟಪಡ್ತೇವೆ ಹಾಗೆ ಇವನನ್ನು ಇಷ್ಟಪಡಬೇಕು.
ಸ್ಕಂದ ಹೇಗೆ ನಮಗೆ ಮಾತಾಪಿತೃ ಸೇವೆಯನ್ನು ನಿರಂತರ ಸಲ್ಲಿಸ್ತಾನೆ, ಇವ ಹಾಗೆ ನಮ್ಮನ್ನು ತಂದೆ ತಾಯಿ ಅನ್ನೋ ದೃಷ್ಟಿಯಿಂದ ಸೇವೆ ಮಾಡ್ತಾನೆ. ಇವನು ಬಯಸಿದಾಗ ಇವನಿಗೆ ದರ್ಶನವನ್ನು ಕೊಡಬೇಕು. ಹಾಗೆ ಅಂತೇಳಿ ಇವನನ್ನು ನಾವು ಕೈಲಾಸದಲ್ಲೇ ಇಟ್ಟುಕೊಳ್ಳುವುದು ತರವಲ್ಲ. ಯಾಕೆ ಅಂತ ಹೇಳಿದರೆ ಇವನ ಸಂಬಂಧಿಕರೆಲ್ಲ ಬಂದು ಹೋಗ್ತಾ ಇರ್ತಾರೆ. ಇವನು ಸರಿ ಇರ್ಬೋದು, ಅವರೆಲ್ಲ ಕುಟುಂಬದವರು ಸರಿ ಇಲ್ಲ, ಆಸುರ ಜಾತಿಯವರು. ಆದ್ದರಿಂದ ಇವನಿಗೆ ನಮ್ಮ ಸ್ಕಂದ ಯಾವ ಪ್ರದೇಶದಲ್ಲಿ ಆವಿರ್ಭವಿಸಿದ್ದಾನೋ ಆ ಪ್ರದೇಶ ಇವನಿಗೆ ದೇಶವಾಗಿ, ಇವನ ರಾಜಧಾನಿಯಾಗಿ ಇವನಿಗೆ ನಾವು ಕೊಟ್ಟುಬಿಡೋಣ. ಸ್ಕಂದ ಆವಿರ್ಭವಿಸಿದ ಜಾಗ ಯಾವುದು? ಶರವಣ ಅಂತ ಅದಕ್ಕೆ ಹೆಸರು. ಸ್ಕಂದನನ್ನು ಗಂಗೆ ಹೊತ್ತುಕೊಂಡು ಹೋಗಿ ಒಂದು ಶರ ಎಂಬ ಹುಲ್ಲು ಇದ್ದಂತಹ ಜಾಗದಲ್ಲಿ ಚೆಲ್ಲಿದ್ದಾಳೆ. ಆ ಜಾಗದಲ್ಲಿ ಆತ ಆವಿರ್ಭಾವಗೊಂಡು 6 ಮುಖದಿಂದ ಕೃತ್ತಿಕಾದೇವಿಯರಿಂದ ತಾನು ಸ್ತನ್ಯಪಾನ ಮಾಡಿದವ, ಷಣ್ಮುಖ ಅಥವಾ ಷಡಾನನ ಅಂತ ಕರೆಸಿಕೊಂಡವ. ಯಾವ ಭಾಗದಲ್ಲಿ ಈ ರುದ್ರ ರೇತಸ್ಸು ಗಂಗೆಯ ಮೂಲಕ ಶರವಣದಲ್ಲಿ ಬಿದ್ದಿತ್ತು, ಅಲ್ಲಿ ಸ್ಕಂದನ ಆವಿರ್ಭಾವ ಆಗಿದೆ. ಆ ಪ್ರದೇಶಕ್ಕೆ ರುಧಿರಪುರ ಅಥವಾ ಶೋಣಿತಪುರ ಅಂತ ಹೆಸರು. ಆ ಶೋಣಿತಪುರ ಅಂದರೆ ಸ್ಕಂದನ ಶರೀರದ ರಕ್ತ ಬಿದ್ದ ಜಾಗ. ಶೋಣಿತ ಅಂದರೆ ರಕ್ತ, ಆ ರಕ್ತ ಬಿದ್ದ ಜಾಗ ಅದು, ಅದಕ್ಕೆ ಶೋಣಿತಪುರ ಅಂತ ಹೆಸರು. ಆ ಪ್ರದೇಶದಲ್ಲಿ ಈತ ಅಧಿಪತಿಯಾಗಿ ರಾಜ್ಯಭಾರವನ್ನು ನಡೆಸ್ತಾನೆ. ಸರಿ, ನಮ್ಮ ಕುಟುಂಬದವ ಅಂತ ಆದಮೇಲೆ ಶೋಣಿತಪುರದಲ್ಲಿ ರಾಜ್ಯಭಾರ ಮಾಡಿದರೆ ನಮಗೂ ಅವನಿಗೂ ಸಂಪರ್ಕ ಬೇಕಲ್ಲ, ಸಂಬಂಧ. ಅದಕ್ಕೇನು ಮಾಡೋಣ? ನಾನು ಒಂದು ರೂಪದಿಂದ ಅವನ ಮನೆಯ ಮುಂದೆಯೇ ವಾಸ ಆಗಿರ್ತೇನೆ, ಅವನಿಗೆ ರಕ್ಷಕನಾಗಿ. ಅವನು ಯಾವಾಗ ಶಿವ ಅಂತ ಕೂಗ್ತಾನೆ ಆ ಹೊತ್ತಿಗೆ ನಾನು ರಕ್ಷಕನಾಗಿ ಅಲ್ಲಿರ್ತೇನೆ, ಅವನಿಗೆ ಕಾಣಿಸುವ ಹಾಗೆ ಶೋಣಿತಪುರದಲ್ಲಿ ಬಾಣನ ಮೇಲಿನ ಪ್ರೀತಿಯಿಂದ ನಾನು ಅಲ್ಲೇ ವಾಸ ಮಾಡ್ತೇನೆ ಅಂತ ಇಷ್ಟು ರುದ್ರ ಹೇಳಿದ. ಇದರ ಪರಿಣಾಮವಾಗಿ ಬಾಣಾಸುರ ಶೋಣಿತಪುರದಲ್ಲಿ ತನ್ನ ದೊಡ್ಡ ರಾಜಧಾನಿಯನ್ನು ನಿರ್ಮಾಣ ಮಾಡ್ತಾನೆ. ರುದ್ರದೇವರು ಅದೇ ಊರಿನಲ್ಲಿ ಸನ್ನಿಹಿತರಾಗ್ತಾರೆ. ರುದ್ರನಿಗೊಂದು ದೇವಸ್ಥಾನ ಕಟ್ತಾನೆ. ಆದರೆ ದೇವಸ್ಥಾನದಲ್ಲಿ ಲಿಂಗ ಪ್ರತಿಷ್ಠೆ ಮಾಡಿದ್ದಲ್ಲ, ರುದ್ರದೇವ ಒಂದು ಮಠ ಇದ್ದ ಹಾಗೆ, ಮಠದಲ್ಲಿ ಪೀಠಾಧಿಪತಿಗಳಿದ್ದ ಹಾಗೆ ಇವನು ನಿರ್ಮಿಸಿದಂತಹ ರುದ್ರ ಸ್ಥಾನದಲ್ಲಿ ರುದ್ರ ತಾನೇ ಸ್ವತಃ ಇದ್ದುಕೊಂಡು ಅವನಿಗೆ ರಕ್ಷಣೆಯನ್ನು ಕೊಡ್ತಾ ಇರ್ತಾನೆ. ಇಂತಹ ಬಾಣಾಸುರನಿಗೆ ರುದ್ರನ ಬಲ ಇದೆ, ಜೊತೆಗೆ ಷಣ್ಮುಖನೂ ಕೂಡ ಮನೆಯಲ್ಲಿ ಬಂದು ಕೂತಿದ್ದಾನೆ. ಅವನು ಆವಿರ್ಭಾವಗೊಂಡಂತಹ ಪ್ರದೇಶ ಅದು. ಹೀಗೆ ರುದ್ರ ಸ್ಕಂದ ಸಹಾಯವಾನ್, ರುದ್ರ ಮತ್ತು ಸ್ಕಂದನ ಸಹಾಯವುಳ್ಳಂತಹ ಬಾಣಾಸುರ ರುದ್ರನ ಅನುಗ್ರಹದಿಂದಲೇ ಒಟ್ಟು 1,000 ಕೈಗಳನ್ನು ಪಡೆದ. ಅವನಿಗೆ ಸಹಸ್ರಬಾಹು ಅಂತ ಹೆಸರು. ಇತಿಹಾಸದಲ್ಲಿ ನೋಡುವ ಸಹಸ್ರಬಾಹುಗಳಲ್ಲಿ ಒಬ್ಬ ಕಾರ್ತವೀರ್ಯಾರ್ಜುನ, ಒಬ್ಬ ಈ ಬಾಣಾಸುರ. ಇವರು ಸಹಸ್ರಬಾಹುಗಳು ಅಂತ ಕರೆಸಿಕೊಂಡವರು. ಈ ಸಹಸ್ರಬಾಹು ಇರುವ ಕಾರಣದಿಂದ ಒಬ್ಬ ಸಾಮಾನ್ಯ ಕ್ಷತ್ರಿಯನಿಗಿರುವ ಬಲಕ್ಕಿಂತ 1000 ಪಟ್ಟು ಬಲ ಇವನಿಗೆ ಜಾಸ್ತಿ ಇತ್ತು. ಆದ್ದರಿಂದ ಇವ ದೇವಲೋಕಕ್ಕೆ ಸಾಗಿದ, ಇಂದ್ರನನ್ನು ಯುದ್ಧಕ್ಕೆ ಕರೆದ. ಅಷ್ಟದಿಕ್ಪಾಲಕರು ಜೊತೆ ಸೇರಿ ಈತನ ಜೊತೆಗೆ ಯುದ್ಧ ಮಾಡಿದರೂ ಕೂಡ ಅಷ್ಟದಿಕ್ಪಾಲಕರಲ್ಲಿ ಒಬ್ಬ ಇರಲಿಲ್ಲ, ಅದರಿಂದ ಇವನು ಗೆದ್ದಂತೆ. ಅದು ದಿಕ್ಪಾಲಕರಲ್ಲಿ ಒಬ್ಬ ಅಂದರೆ ಯಾರು? ಈಶಾನ್ಯ ದಿಕ್ಕಿನ ಅಧಿಪತಿಯಾದಂತಹ ರುದ್ರದೇವ, ಅವನು ದಿಕ್ಪಾಲಕರಲ್ಲಿ ಒಬ್ಬ. ಆದರೆ ಆ ರುದ್ರದೇವ ಬಾಣಾಸುರನಿಗೆ ಸಹಾಯವಾಗಿ ನಿಂತ ಕಾರಣದಿಂದ ಈತ ರುದ್ರನಿಲ್ಲದೆ ಇದ್ದಂತಹ ಇಂದ್ರಾದಿಗಳ ಮಹಾ ಸೇನೆಯನ್ನು ತಾನು ಹೋರಾಡಿ ತಾನು ಗೆದ್ದ. ಒಂದು ಬಾರಿ ಗೆದ್ದವ ಸ್ವರ್ಗವನ್ನು ವಶಕ್ಕೆ ತೆಗೊಳ್ಳಿಲ್ಲ. ಯಾಕೆ ವಶಕ್ಕೆ ತೆಗೊಳ್ಳಿಲ್ಲ ಅಂದರೆ, ರುದ್ರದೇವರು ಪ್ರೀತಿಯಿಂದ ಕೊಟ್ಟಂತಹ ಶೋಣಿತಪುರವೆಂಬ ತಮ್ಮ ರಾಜಧಾನಿ ಇರುವಾಗ ಆ ರುದ್ರದೇವರು ಕೊಟ್ಟ ಆಸ್ತಿಗಿಂತ ಬೇರೆ ಸ್ಥಳ ತುಂಬ ಸುಂದರವಾಗಿದೆ ಅಂತ ನಾನು ತ್ಯಜಿಸಿ ಹೋದರೆ ಅದು ರುದ್ರನೇ ಸಂಸ್ಥಾನಗೊಂಡಿರ್ತಕ್ಕಂತಹ ಶೋಣಿತಪುರದಲ್ಲಿ ರುದ್ರನಿಗೆ ಅವಮಾನಿಸಿದ ಹಾಗೆ ಆಗ್ತದೆ ಅಂತ ರುದ್ರನ ಮೇಲಿನ ಭಕ್ತಿಯಿಂದ ತಾನು ಇಂದ್ರನ ಆಸನದಲ್ಲಿ ಹೋಗಿ ಕೂತುಕೊಳ್ಳಿಲ್ಲ. ಇದು ಒಂದು ಕಾರಣ. ಎರಡನೇ ಕಾರಣ ಇತ್ತಂತೆ, ಅವನೇ ಹೇಳ್ತಾನೆ ಮುಂದೆ ರುದ್ರನ ಹತ್ರ. ಏನಂದರೆ, ಇವನಿಗೆ 1000 ತೋಳಿದೆ. ಆ 1000 ತೋಳು ಹಿಡ್ಕೊಂಡು ಯುದ್ಧ ಮಾಡಬೇಕಲ್ವಾ, ಅವನಿಗೆ ಕೈ ತುರಿಸ್ತಾ ಇರ್ತದೆ, ಯಾರಿಗಾದರೂ ಹೊಡಿಬೇಕು, ಯುದ್ಧ ಮಾಡಬೇಕು ಅಂತ ಆಗ್ತಾ ಇರ್ತದೆ. ಆದರೆ ಆ ರೀತಿ ಯುದ್ಧ ಮಾಡುವುದಕ್ಕೆ ಜನ ಯಾರೂ ಇಲ್ಲ. ಯಾಕಂದರೆ ಇವನ ಮುಂದೆ ಎಲ್ಲರೂ ಕೂಡ ತೃಣ ಸಮಾನ, ಅಷ್ಟು ಮಹಾಶಕ್ತಿ ಇವನಿಗೆ. ದೇವಲೋಕದ ಇಂದ್ರಾದಿಗಳ ಜೊತೆಗೆ ಹೋರಾಡಬೇಕು. ಸ್ವಲ್ಪವಾದರೂ ಇವನಿಗೆ ಪ್ರತಿಭಟರು ಅಂತ ಇರತಕ್ಕಂಥವರು ದೇವಲೋಕದ ದಿಕ್ಪಾಲಕರು. ಅವರನ್ನು ನಾನು ಓಡಿಸಿ ಸಿಂಹಾಸನದಲ್ಲಿ ಕೂತೆ ಅಂತಾದರೆ ನಾನು ಯಾರ ಹತ್ರ ಯುದ್ಧ ಮಾಡಬೇಕು? ಅದಕ್ಕೋಸ್ಕರ ಇವೇನು ಮಾಡ್ತಾ ಇದ್ದ ಅಂದರೆ, ಹುಣ್ಣಿಮೆಗೊಮ್ಮೆ ಅಮಾವಾಸ್ಯೆಗೊಮ್ಮೆ ದೇವಲೋಕಕ್ಕೆ ದಂಡೆತ್ತಿ ಹೋಗಿ ಅವರನ್ನು ಹೊಡೆದು ಬಡ್ದು ಸೋತಿದ್ದೇನೆ ಅಂತ ಅವರ ಕೈ ಮುಗಿದ ಮೇಲೆ ಅಲ್ಲಿಂದ ಏನೂ ತಗೊಳ್ಲಿಕ್ಕಿಲ್ಲ, ಕೂತ್ಕೊಳ್ಳಿ ಸಿಂಹಾಸನದಲ್ಲಿ, ನನ್ನ ಶಕ್ತಿ ಏನು ಅಂತ ಅರ್ಥ ಮಾಡಿಕೊಳ್ಳಿ ಅಂತ ಹೇಳೋದು, ಮತ್ತೆ ಬಂದು ತಾನು ಶೋಣಿತಪುರದಲ್ಲಿ ರಾಜ್ಯಭಾರವನ್ನು ಮಾಡೋದು. ಹೀಗೆ ಮತ್ತೆ ಹುಣ್ಣಿಮೆಗೆ ಇನ್ನೊಮ್ಮೆ ಹೋಗುದು. ಮುಂದೆ ಪ್ರತಿ ತಿಂಗಳು ಉಂಟು ಅಲ್ಲಿ ಒಂದು ವ್ಯವಸ್ಥೆ. ಹೋಗಿ ಇಂದ್ರಾದಿಗಳಿಗೆ ಹೊಡೆಯುವುದು, ಬಡಿಯೋದು. ಇಂದ್ರಾದಿಗಳಿಗೆ ಇದನ್ನು ಸಹಿಸುವುದಕ್ಕಾಗಲಿಲ್ಲ. ಆರಂಭದ ಒಂದು 4 ಸಲ ಸಹಿಸಿಕೊಂಡ್ರು.
ಆಮೇಲೆ ತೀರ್ಮಾನ ಮಾಡಿದ್ರು, ಇವನಿಗೆ ನಮ್ಮನ್ನು ಹೊಡೆಯುವುದಕ್ಕೋಸ್ಕರವೇ ಬಾಹುಗಳು ಇರುವುದು, ರುದ್ರದೇವರು ಕೊಟ್ಟಂತ ಬಾಹುಗಳು. ಅದು ರುದ್ರದೇವರು ಕೊಟ್ಟ ಬಾಹು ಆದ್ರಿಂದ ನಾವು ಅದನ್ನು ಪರಿಹರಿಸುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಅವನ ಪೆಟ್ಟು ತಿಂದುಕೊಂಡು ಹೀಗೆ ವಾಸ ಮಾಡುವುದು ಕೂಡ ಸಮಂಜಸವಾದದ್ದಲ್ಲ. ಆದ್ರಿಂದ ನಾವು ದೇವಲೋಕ ಬಿಟ್ಟು ಬಿಡುವ ಅಂತ ತೀರ್ಮಾನಿಸಿದ. ಅವನು ಬಂದು ಇಲ್ಲಿ ಕೂಡದೆ ಹೋದ್ರೂ ತೊಂದರೆ ಇಲ್ಲ. ನಾವು ಇಲ್ಲಿದ್ರೆ ನಾಡ್ದು ಹುಣ್ಣಿಮೆಗೆ ಬರ್ತಾನೆ. ಚತುರ್ದಶಿಯ ದಿವಸ ದೇವಲೋಕ ಖಾಲಿ ಮಾಡಿದ್ರಂತೆ. ಬಾಣಾಸುರ ಬಂದು ನೋಡಿದರೆ ಯಾರು ದೇವಲೋಕದಲ್ಲಿ ಇಲ್ಲ. ತುಂಬ ಬೇಸರ ಆಯ್ತಂತೆ. ಯಾರಿಗಾದ್ರೂ ಹೊಡಿಬೇಕು ಅಂತ ಹೇಳಿದ್ರೆ ಯಾರು ಇಲ್ಲ. ಆದ್ರಿಂದ ನನ್ನ ಶಕ್ತಿಯನ್ನು ವಿನಿಯೋಗಿಸುವುದಕ್ಕೆ ವ್ಯಕ್ತಿಯೇ ಇಲ್ಲ ಅಂತ ಆದಮೇಲೆ ನಾನು ಬದುಕಿ ಏನು ಪ್ರಯೋಜನ? ಅವ ರುದ್ರದೇವರ ಹತ್ರ ಬರ್ತಾನೆ. ರುದ್ರದೇವರ ಹತ್ರ ಬಂದು ಹೇಳ್ತಾನೆ, ಇಂದ್ರಾದಿಗಳೆಲ್ಲ ದೇವಲೋಕವನ್ನು ಬಿಟ್ಟು ಓಡಿದ್ದಾರೆ. ಈಗ ನಾನು ಇಲ್ಲಿ ಬಂದುಕೊಳ್ಳಿ ಅಲ್ಲಿ ಬಂದಿರುವ ಸಾಧ್ಯತೆ ಇದೆ, ಹೇಳಲಿಕ್ಕೆ ಬರುವುದಿಲ್ಲ, ಬಂದಿರ್ಬೋದು. ಆದರೆ ನಾನು ಹೋದಲ್ಲಿ ಇಂದ್ರಾದಿಗಳು ಕಾಣಿಸಿಕೊಳ್ತಾ ಇಲ್ಲ. ಹಾಗಾದರೆ ನನ್ನ ಶಕ್ತಿಯನ್ನು ಸಹಿಸತಕ್ಕಂತಹ ವ್ಯಕ್ತಿತ್ವ ಈ ಲೋಕದಲ್ಲಿ ಯಾರೂ ಇಲ್ಲ ಅಂತ ಆಯ್ತು. ಇನ್ನು ನಾನು ನನ್ನ ಶಕ್ತಿಯನ್ನು ಪ್ರಯೋಗಿಸಬಹುದಾದ ಶಕ್ತಿ ಯಾರು ಅಂತ ಹೇಳಿದ್ರೆ ಸ್ಕಂದ ಮತ್ತು ರುದ್ರ, ನೀವೇ ಅಂತ ಅರ್ಥ. ನಿಮ್ಮ ಮೇಲೆ ಶಕ್ತಿಯನ್ನು ಪ್ರಯೋಗಿಸಬೇಕು. ಆದರೆ ನಿಮ್ಮ ಕುಟುಂಬದವರು ಪರಸ್ಪರ ಹೊಡೆದಾಡ್ತಕ್ಕಂಥದ್ದು ಆಸುರ ಭಾವ. ಅದನ್ನು ನಾನು ರುದ್ರ ಶಿಷ್ಯನಾಗಿ ನಾನು ನಡೆಸುವುದಕ್ಕೆ ಸಿದ್ಧನಿಲ್ಲ. ಆದ್ರಿಂದ ಸ್ಕಂದ ನನಗೆ ಪೂಜ್ಯನಾಗಿದ್ದಾನೆ, ನೀನು ಪರಮ ಪೂಜ್ಯನಾಗಿದ್ದಿ. ಹಾಗಾಗಿ ನಾನು ಯಾರ ಹತ್ರ ಹೋರಾಡಬೇಕು? ನನಗೆ ಹೋರಾಡುವುದಕ್ಕೆ ಈ 1000 ಕೈ ಇದೆ, ಹೋರಾಡುವುದಕ್ಕೆ ಯಾವ ವ್ಯಕ್ತಿ ಇಲ್ಲ. ಆದ್ರಿಂದ ಜೀವಿತಂ ನೈವ ರೋಚತೆ ಅಂತಾನೆ. ನನಗೆ ಬದುಕಬೇಕು ಅಂತಲೇ ಅನಿಸೋದಿಲ್ಲ ಅಂತ ಹೇಳ್ತಾನೆ. ಒಂದು ಯುದ್ಧ ಮಾಡದೆ ಹೋದ್ರೆ ಬದುಕಿಗೆ ಅರ್ಥವೇ ಇಲ್ಲ. ಜೀವಿತಂ ನೈವ ರೋಚಯೇ, ನನಗೆ ಬದುಕಬೇಕು ಅಂತಲೇ ಅನಿಸ್ತಾ ಇಲ್ಲ ರುದ್ರದೇವ, ಏನಾದರೂ ಇದಕ್ಕೆ ಪರಿಹಾರ ಕೊಡು ಅಂತ. ಆಗ ರುದ್ರದೇವ ನಕ್ಕೊಂಡು ಹೇಳ್ತಾನೆ, ನೋಡು, ನಿನಗೆ ನನ್ನ ಮಗನಾದಂತಹ ಸ್ಕಂದ ಕೆಲವು ಉಡುಗೊರೆ ಕೊಟ್ಟಿದ್ದಾನೆ. ಅದೆಲ್ಲ ಕತೆ ದೊಡ್ಡದಿದೆ, ನಾವೆಲ್ಲ ಅವಸರದಲ್ಲಿ ಕತೆ ಮುಂದುವರಿಸಿಕೊಂಡು ಹೋಗ್ತೇವೆ. ಸ್ಕಂದ 1-2 ಉಡುಗೊರೆ ಕೊಟ್ಟಿದ್ದಾನೆ. ಒಂದು ಜಾತವೇದಸ್ಸಿನ ತೇಜಸ್ಸು ಉಳ್ಳಂತಹ ಒಂದು ದೊಡ್ಡ ಧ್ವಜವನ್ನು ಕೊಟ್ಟಿದ್ದಾನೆ. ಅದು ಧ್ವಜದ ಪತಾಕೆ ಹಾರ್ತಾ ಇದ್ರೆ ಅದು ಒಂದು ರೀತಿ ಬೆಂಕಿ ಜ್ವಾಲೆ ಹಾರ್ತಾ ಇದ್ದ ಹಾಗೆ ಇರ್ತದೆ. ಇವ ಅದನ್ನು ಶೋಣಿತಪುರದ ಮಧ್ಯದಲ್ಲಿರುವ ಮಹಾಭವನದ ಎತ್ತರದ ಗೋಪುರದಲ್ಲಿ ಆ ಧ್ವಜವನ್ನು ಹಾರಲಿಕ್ಕೆ ಬಿಟ್ಟಿದ್ದಾನೆ. ದೊಡ್ಡ ಧ್ವಜ, ಅಗ್ನಿಚ್ಛಾಯೆ ಅಗ್ನಿಜ್ವಾಲೆ ಇರತಕ್ಕಂತಹ ಧ್ವಜ. ಇದು ಒಂದು ಸ್ಕಂದ ಕೊಟ್ಟಿರುವಂಥದ್ದು. ಎರಡನೇದು ಒಂದು ನವಿಲು ಕೊಟ್ಟಿದ್ದಾನೆ ಅಂತ ಸ್ಕಂದ. ಏನಾದರೂ ಅವಸರದಲ್ಲಿ ಓಡಲಿಕ್ಕಿದ್ರೆ ನವಿಲಿನಲ್ಲಿ ಆ ವಾಹನವನ್ನು ಏರಿಕೊಂಡು ಹೋಗುವಂತ. ಅದು ಅತಿ ವೇಗಶಾಲಿಯಾದಂತಹ ನವಿಲು, ನಮ್ಮ ಊರಿನ ನವಿಲಿನ ಹಾಗೆ ಜಾಡ್ಯ ನವಿಲು ಅಲ್ಲ, ಅತ್ಯಂತ ವೇಗಶಾಲಿಯಾದ ನವಿಲು. ರುದ್ರದೇವ ಹೇಳ್ತಾನೆ, ಈ ಸ್ಕಂದ ಕೊಟ್ಟಂತಹ ಮಹಾಧ್ವಜವನ್ನು ನೀನು ನಿನ್ನ ಭವನದ ಮಧ್ಯದಲ್ಲಿ ಊರ್ಧ್ವ ಭಾಗದಲ್ಲಿ ಕಟ್ಟಿದೆಯಲ್ವಾ, ಆ ಕಟ್ಟಿದಂತಹ ನಿನ್ನ ಧ್ವಜ ಯಾವತ್ತು ಮುರಿದು ಕೆಳಗೆ ಬೀಳ್ತದೋ ಅವತ್ತು ನಿನ್ನ ಈ 1000 ಬಾಹುಗಳಿಗೂ ಕೂಡ ಬೇಕಾದಷ್ಟು ಯುದ್ಧ ಮಾಡುವುದಕ್ಕೆ ಒಂದು ಎದುರಾಳಿ ಸಿಗ್ತಾನೆ. ನಿಜವಾಗಿ ಬಾಣಾಸುರನಿಗೆ ಬೇಸರ ಆಗಬೇಕಿತ್ತು. ಯಾಕಂದರೆ ನನ್ನ ಆ ಧ್ವಜ, ಅದು ನನ್ನ ಪ್ರತಿಷ್ಠೆಗೆ ಸಂಬಂಧಪಟ್ಟಂತಹ ಧ್ವಜ, ಆ ಧ್ವಜ ಮುರಿದು ಬಿತ್ತು ಅಂತ ಹೇಳಿದರೆ ಅದು ನನಗೆ ಅವಮಾನ ಆದ ಹಾಗೆ ಅಂತ ಬೇಸರ ಆಗಬೇಕಿತ್ತು. ಆದರೆ ಅವ ಕುಣಿದು ಕುಪ್ಪಳಿಸಿ ಸಂತೋಷ ಪಟ್ಟಂತೆ. ಯಾಕಂದರೆ ನನಗೊಂದು ಯುದ್ಧ ಮಾಡಲಿಕ್ಕೆ ಅವಕಾಶ ಸಿಗ್ತದಲ್ವ ಅಂತ. ಯುದ್ಧದ ಬಗ್ಗೆ ಒಬ್ಬ ವ್ಯಕ್ತಿಗೆ ಒಂದು ಕೆಲವು ವಿಷಯಗಳಲ್ಲಿ ವ್ಯಕ್ತಿಗಳು ಅಡಿಟ್ ಆಗುವುದು ಅಂತ ಹೇಳ್ತಾರಲ್ವ, ವ್ಯಸನ ಅಂದ್ರೆ ಏನು? ಚಟ. ಯದಕರಣೆ ಚಿತ್ತ ವಿಕ್ಷೋಭ ತದ್ವ್ಯಸನ. ಯಾವುದು ಮಾಡದೆ ಹೋದರೆ ಇವತ್ತು ಏನೋ ಮಾಡಲಿಲ್ಲ, ನಾನು ಬದುಕಿದ್ದೇನು ಪ್ರಯೋಜನ ಅಂತ ಒಬ್ಬನಿಗೆ ಅನಿಸ್ಲಿಕ್ಕೆ ಶುರು ಆಗುತ್ತೆ ಅಂತ ಆದರೆ ಅಂಥದ್ದಕ್ಕೆ ಚಟ ಅಂತ ಹೆಸರು, ವ್ಯಸನ ಅಂತ ಹೆಸರು. ಅಂತಹ ಚಿತ್ತ ವಿಕ್ಷೋಭ ಅಂತ ಇವನಿಗೆ ಯುದ್ಧ ಮಾಡದೆ ಹೋದರೆ ಬದುಕಿ ಏನು ಪ್ರಯೋಜನ ಅಂತ ಅನಿಸ್ಲಿಕ್ಕೆ ಪ್ರಾರಂಭ ಆಗ್ತಾ ಉಂಟು. ಈಗ ನನ್ನ ಧ್ವಜ ಬಿದ್ದಾಗ ಒಬ್ಬ ಮಹಾಶಕ್ತಿಶಾಲಿಯಾದಂತಹ ನಿನ್ನ ಜೊತೆಗೆ ಹೋರಾಡುವುದಕ್ಕೆ ಸಮರ್ಥನಾದವ ಸಿಗ್ತಾನೆ ಅಂತ ಒಂದು ಯುದ್ಧಕ್ಕೆ ಅವಕಾಶ ಪ್ರಾಪ್ತಿ ಆಯ್ತಲ್ವಾ ಅಂತ ಬಾಣಾಸುರನಿಗೆ ಭಾರಿ ಖುಷಿ, ಬಹಳ ಸಂತೋಷಪಟ್ಟು ರುದ್ರನ ಕಾಲು ಹಿಡಿದ, ದೀರ್ಘದಂಡ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟದ್ದು ಯಾಕೆ? ಈ ಖುಷಿಯನ್ನು ಹಂಚಿಕೊಳ್ಳುವುದಕ್ಕೆ. ತನ್ನ ಮಂತ್ರಿಗಳ ಹತ್ರ, ಸೇನಾಧಿಪತಿಗಳ ಹತ್ರ ಎಲ್ಲ ಹೇಳಬೇಕು ಈ ಖುಷಿಯನ್ನು. ಭಾರಿ ಯುದ್ಧ ಸಿಗ್ತದಂತೆ ಇಂತಹ ಸಂದರ್ಭದಲ್ಲಿ ಅಂತ. ಎಲ್ಲಿಗೆ ಹೋದ ಅಂದರೆ, ಎಲ್ಲಿ ಧ್ವಜ ಉಂಟೋ ಅಲ್ಲಿಗೆ ಹೋದ. ಧ್ವಜಮಂದಿರ, ಆ ಧ್ವಜಮಂದಿರಕ್ಕೆ ಹೋದ. ಧ್ವಜಮಂದಿರ ಅಂತ ಹೇಳಿದರೆ ಅದರ ಕೆಳಭಾಗದಲ್ಲಿ ದೊಡ್ಡ ಆಸ್ಥಾನ ಅದು. ಆ ಆಸ್ಥಾನದಲ್ಲಿ ಮಂತ್ರಿಗಳೆಲ್ಲ ಸೇರಿದ್ದಾರೆ. ಈತನ ಪ್ರಧಾನಮಾತ್ಯನಿಗೆ ಕುಂಭಾಂಡ ಅಂತ ಹೆಸರು. ಬೇರೆ ಪುರಾಣದಲ್ಲಿ ಕುಭಾಂಡ ಅಂತ ಕರೆದಿದ್ದಾರೆ, ಇಲ್ಲಿ ಕುಂಭಾಂಡ ಅಂತ ಕರೆದಿದ್ದಾರೆ. ಒಳ್ಳೆಯ ಶಬ್ದ. ಕುಭಾಂಡ ಅಂದ್ರೆ ಏನು? ಕೆಟ್ಟ ಪಾತ್ರೆ ಅಂತ. ಭಾಂಡ ಅಂದರೆ ಪಾತ್ರೆ, ಕುಭಾಂಡ ಅಂದರೆ ಕುತ್ಸಿತವಾದಂತಹ ಭಾಂಡ, ಕೆಟ್ಟ ಪಾತ್ರೆ ಅಂದರೆ ಅಷ್ಟು ಒಳ್ಳೆಯವ ಅಲ್ಲ. ಬಾಣಾಸುರನಿಗೆ ಅನುಗುಣವಾಗಿ ಅವನಿಗೆ ಬೇಕಾದ ನಿರ್ದೇಶನವನ್ನು ಕೊಡತಕ್ಕಂತಹ
ಆಸುರ ಮಂತ್ರಿ ಆದ್ದರಿಂದ ಅವನಿಗೆ ಕುಭಾಂಡ ಅಂತ ಹೆಸರು. ಇನ್ನೊಂದು ಅರ್ಥ ಕುಂಭಾಂಡ. ಕುಂಭ ಅಂತ ಹೇಳಿದರೆ ಮಡಿಕೆ, ಕುಂಭಾಂಡ ಅಂತ ಹೇಳಿದರೆ ಅವನ ಶರೀರದಲ್ಲಿ ಅವನ ಕುಂಭದ ಹಾಗಿರತಕ್ಕಂಥ ಮಧ್ಯಪ್ರದೇಶ ಉಳ್ಳವ ಅನ್ನೋ ಅರ್ಥದಲ್ಲಿ ಕುಂಭಾಂಡ ಅಂತ ಆಸುರನಿಗೆ ಹೆಸರು. ಅಂತಹ ಕುಂಭಾಂಡನೆಂಬಂತಹ ತನ್ನ ಮಂತ್ರಿಯ ಹತ್ತಿರ ಹೋದ. ಮಂತ್ರಿಗೆ ಹೇಳ್ತಾನೆ, ಮಂತ್ರಿಗೆ ಖುಷಿ ಆಯ್ತಂತೆ ಈ ರಾಜನನ್ನು ನೋಡಿ. ದಿವಸ ಒಂದು ರೀತಿ ಪೆಚ್ಚು ಮೊರೆ ಹಾಕ್ಕೊಂಡಿರ್ತಾನೆ ರಾಜ ನಮ್ಮ ಬಾಣಾಸುರ, ಇವತ್ತು ಭಾರಿ ಸಂತಸದಿಂದ ಓಡಿ ಬಂದಿದ್ದಾನಲ್ವಾ ಅಂತ ಕೇಳ್ತಾನೆ. ಏನು ಸಂತಸ? ಇಂದ್ರಾದಿಗಳು ಸಿಕ್ಕಿದ್ರೋ, ಇಂದ್ರಾದಿಗಳು ತಮ್ಮ ಸಮಗ್ರ ಐಶ್ವರ್ಯವನ್ನು ತಂದು ಇಲ್ಲಿ ನಿಮಗೆ ರಾಶಿ ಹಾಕಿದ್ದಾರೋ, ಏನು ಕತೆ, ಏನು ಸಂತೋಷ ಪಡ್ತಾ ಇದ್ದೀನಿ? ಅದಕ್ಕೆ ಹೇಳ್ತಾನೆ, ಅಂಥ ಸಂತಸದ ವಿಷಯ ಅಲ್ಲ, ಅದಕ್ಕಿಂತಲೂ ತುಂಬ ಸಂತಸದ ವಿಷಯ. ಏನದು ಅಂತ ಹೇಳಿದರೆ, ನಮ್ಮ ಈ ಧ್ವಜ ಬಿದ್ದಾಗ ನನಗೆ ಮಹಾಶಕ್ತಿಶಾಲಿಯಾದ ವ್ಯಕ್ತಿ ಹೋರಾಟಕ್ಕೆ ಸಿಗ್ತಾನಂತೆ ಅಂತ ಭಾರಿ ಖುಷಿ ಪಟ್ಟುಕೊಂಡು ಹೇಳಿದ. ಆದರೆ ಕುಂಭಾಂಡನಿಗೆ ಅಷ್ಟು ಇಷ್ಟವಾಗಲಿಲ್ಲ. ಯಾಕಂದರೆ ಧ್ವಜ ಮುರಿದು ಬೀಳುವುದು ಅಂತ ಕೇಳಿದಾಗಲೇ ಅಪಶಕುನದ ಶಬ್ದ ಅಂತ ಅನಿಸ್ತವನಿಗೆ. ಧ್ವಜ ಮುರಿದು ಬಿದ್ದಾಗ ದೊಡ್ಡ ಯುದ್ಧ ಸಿಗುತ್ತೆ, ಯುದ್ಧ ಸಿಗುತ್ತೆ ಅನ್ನೋದು ಸಂತೋಷದ ವಿಷಯ ಆಗಲಿ. ಆದರೆ ಯಾವಾಗ ಸಿಗುವುದದು? ಧ್ವಜ ಭಗ್ನವಾದಾಗ. ಧ್ವಜ ಭಗ್ನತೆ ಅನ್ನುವುದೇ ಇಡೀ ರಾಷ್ಟ್ರಕ್ಕೆ ಬರತಕ್ಕಂಥ ಒಂದು ಅತ್ಯಂತ ಹೀನಾಯವಾದ ಅಪಶಕುನ. ಹೀಗೆ ಅವ ಯೋಚನೆ ಮಾಡ್ತಾ, ರಾಜನ್, ನೀನು ಹೇಳ್ತಾ ಇರುವುದಷ್ಟು ಸಮಂಜಸವಾದ ವಿಷಯ ಅಲ್ಲ, ಇದು ಖುಷಿ ಪಡ್ತಕ್ಕಂಥ ವಿಷಯ ಅಲ್ಲ ಅಂತ ಆತ ಹೇಳುವುದಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ. ಆದರೆ ಇವ ಬಿಡುವುದಿಲ್ಲ, ಸಂತೋಷವನ್ನು ಅಭಿವ್ಯಕ್ತಗೊಳಿಸ್ತಾ ಇದ್ದಾನೆ. ಅಷ್ಟಕ್ಕೆ ಸರಿಯಾಗಿ ಆಕಾಶದಲ್ಲಿ ಮೇಘಗಳು ತುಂಬಿದ್ದಾವೆ. ಮಳೆಗಾಲ ಅಂತ ಅನ್ಸುತ್ತೆ, ಇವರು ಸೇರಿ ಮಾತಾಡ್ತಾ ಇರುವ ಕಾಲ. ಮೇಘಗಳು ತುಂಬಿದ್ದಾವೆ. ಕರಿಯಾದ ಮೇಘ ಎಲ್ಲ ಕಡೆ ತುಂಬಿದ ಹೊತ್ತಿಗೆ ಮಿಂಚು ಗುಡುಗುಗಳು ಪ್ರಾರಂಭ ಆಯಿತು. ಮಿಂಚು ಗುಡುಗುಗಳ ಶಬ್ದದ ಮಧ್ಯದಲ್ಲಿ ಇದ್ದಕ್ಕಿದ್ದ ಹಾಗೆ ಇವರ ಮುಂಭಾಗದಲ್ಲಿ ಧ್ವಜ ಮುರಿದು ಬಿತ್ತಂತೆ. ಅದಕ್ಕೆ ಕಾರಣ ಏನು? ಒಂದು ಮಿಂಚು ಹೊಡೆದದ್ದು. ಆ ಧ್ವಜಕ್ಕೆ ಪ್ರಬಲವಾದಂತಹ ಅಶನಿಘಾತ. ಅಶನಿ ಅಂತ ಹೇಳಿದ್ರು, ದೇವೇಂದ್ರನ ವಜ್ರ ಅಂತ ಹೇಳಿದ್ರು, ಮಿಂಚು ಅಂತ ಹೇಳಿದ್ರು, ಎಲ್ಲ ಅರ್ಥ ಒಂದೇ. ದೇವೇಂದ್ರನ ಅಸ್ತ್ರ ಅದೊಂದು, ಮಿಂಚಿನ ಮೂಲಕ ಅನೇಕವನ್ನು ಹೊಡೆದು ಸಾಯಿಸ್ತಾನೆ ಇಂದ್ರ ಅಂತ ಅರ್ಥ. ಆ ರೀತಿಯಲ್ಲಿ ಅಶನಿಘಾತದ ಕಾರಣದಿಂದಾಗಿ ಇವನ ಎತ್ತರದ ಧ್ವಜ, ಅದು ಕೂಡ ಜಾತವೇದ ಪ್ರಭಾ ಅಂತ ಕರೆಸಿಕೊಂಡಂತಹ ಧ್ವಜ, ಅದು ತುಂಡರಿಸಲ್ಪಟ್ಟು ನೆಲಕ್ಕೆ ಬಿತ್ತು. ಇದನ್ನು ನೋಡಿದಾಗ ಕುಂಭಾಂಡನಿಗೆ ತುಂಬ ಬೇಸರ ಆಯಿತು. ಆದರೆ ನಮ್ಮ ಬಾಣಾಸುರ ರಾಜನಿಗೆ ಸಿಕ್ಕಾಬಟ್ಟೆ ಖುಷಿಯಾಯಿತು. ಓ, ಯಾವತ್ತೋ ಬರ್ಬೋದು ಅಂತ ಅನ್ಕೊಂಡಿದ್ದೆ, ಅತಿ ಶೀಘ್ರವಾಗಿಯೇ ಬಂತಲ್ವೋ. ಆದರೆ ಕುಂಭಾಂಡ ಹೇಳ್ತಾನೆ, ಧ್ವಜ ಮುರಿದು ಬಿದ್ದಿದೆ, ಇದೊಂದು ಅನಿಷ್ಟಕಾರಕ, ಆದ್ದರಿಂದ ರುದ್ರನಿಗೆ ಅಭಿಷೇಕ ಕಾರ್ಯವನ್ನು ನಡೆಸಬೇಕು. ತನ್ನ ಸೇವಕರಿಗೆ, ಅವನ ಮಂತ್ರಿ ಅಲ್ವ, ಮಂತ್ರಿ ಹೇಳಿದ ಕೆಲಸ ಅಂತ ರುದ್ರನಿಗೆ ಅಭಿಷೇಕ, ಶಾಂತಿ ಹೋಮ, ಆಭಿಚಾರ ಕೃತ್ಯ ಹೋಮ ಇದೆಲ್ಲ ನಡೆಸಬೇಕು ಅಂತ ಹೇಳಿದ. ಕುಂಭಾಂಡ ಹೇಳಿದ ಹಾಗೆ ಅದನ್ನೆಲ್ಲ ನಡೆಸುವುದಕ್ಕೆ ವಿಪ್ರ ಸಮುದಾಯ, ಬ್ರಹ್ಮ ರಾಕ್ಷಸರೆಲ್ಲ ಸೇರಿ ಅದಕ್ಕೋಸ್ಕರ ಹೊರಟು ಹೋಗಿದ್ದಾರೆ. ಅಷ್ಟರಲ್ಲಿ ನೋಡಿದರೆ ಅನೇಕ ಅಪಶಕುನಗಳು ಒಂದರ ಹಿಂದೆ ಒಂದು ಕಾಣಿಸುವುದಕ್ಕೆ ಶುರುವಾಯಿತಂತೆ. ನರಿಗಳು ಹಗಲಿನ ಹೊತ್ತು ಕೂಗ್ತಾ ಇದ್ದಾವೆ. ಗೂಬೆಗಳ ಧ್ವನಿ ಹಗಲಿನ ಹೊತ್ತು ಕೇಳಿಸುವುದಕ್ಕೆ ಪ್ರಾರಂಭ ಆಗ್ತಾ ಇದೆ. ಆಕಾಶದಿಂದ ನಕ್ಷತ್ರ ಹಗಲಿನ ಹೊತ್ತು ಬೀಳ್ತಾ ಉಂಟಂತೆ. ಆಕಾಶದಲ್ಲಿ ಹಗಲಿನ ಹೊತ್ತು ನಕ್ಷತ್ರ ಕಾಣಿಸುವುದು, ಕಾಣಿಸಿದ ನಕ್ಷತ್ರ ಹಾಗೇ ಬೀಳ್ತಾ ಇರುವುದು, ಧೂಮಕೇತುವಿನ ಹಾಗೆ ಭೂಮಿಗೆ ಬೀಳುವುದು. ಇಂಥದ್ದು ಇನ್ನೂ ಕೆಲವು ಆಕಾಶದಲ್ಲಿ ಸೂರ್ಯ ಕಾಣಿಸ್ತಾ ಇದ್ದಾನೆ. ಸೂರ್ಯನ ಪ್ರಕಾಶ ಚಂದ್ರನ ಹಾಗೆ ಅನಿಸುವುದಕ್ಕೆ ಶುರುವಾಗುವುದು. ಸೂರ್ಯನನ್ನು ನೋಡ್ತಾ ಇದ್ದರೆ ಚಂದ್ರನ ಹಾಗೆ ಕಾಣಿಸ್ತಾ ಇದ್ದಾನೆ. ಚಂದ್ರನ ಹಾಗೆ ಕಾಣಿಸುವ ಸೂರ್ಯನ ಸುತ್ತ 3 ಪ್ರಭಾವಲಯಗಳು, ರಜಸ್ಸತ್ವಂ ತಮೋಬಹಿಹಿ ಅಂತ. ಸೂರ್ಯನ ಪಕ್ಕದಲ್ಲಿ ರಜಸ್ಸು, ಆ ರಜಸ್ಸಿನ ಹೊರಭಾಗದಲ್ಲಿ ಬಿಳಿಯಾದ ಒಂದು ಸತ್ವದ ಸುತ್ತು, ಆ ಸುತ್ತಲೂ ಕೂಡ ಒಂದು ಕಪ್ಪಾದ ಸುತ್ತು, ಅದು ತಮಸ್ಸಿನ ಸುತ್ತು. ಹೀಗೆ ಕೆಂಪು ಮತ್ತು ಬಿಳಿ ಮತ್ತು ಕಪ್ಪಿನ ಸುತ್ತು, ಸೂರ್ಯನ ಸುತ್ತ 3 ಪ್ರಭಾವಲಯಗಳು ಕಾಣಿಸಿಕೊಂಡವು. ಇವೆಲ್ಲವೂ ಕೂಡ ಜ್ಯೋತಿಷ್ಶಾಸ್ತ್ರದ, ಶಕುನಶಾಸ್ತ್ರದ ಪ್ರಕಾರ ರಾಜ್ಯಕ್ಕೆ ಮತ್ತು ರಾಜನಿಗೆ ಅನಿಷ್ಟವನ್ನು ಸೂಚನೆ ಮಾಡತಕ್ಕಂತಹ ಅನೇಕ ಘಟನೆಗಳು ಧ್ವಜ ಛೇದದ ಜೊತೆಗೆ ಇಷ್ಟೆಲ್ಲ ನಡೆದು ಹೋಯಿತು. ಕುಂಭಾಂಡ ಮತ್ತೆ ಬ್ರಾಹ್ಮಣರಲ್ಲಿ ಕೇಳ್ತಾನೆ, ಏನಿದು, ಇದಕ್ಕೆ ಹೇಗೆ ಪರಿಹಾರಗಳೆಲ್ಲ ನಡೀತಾನೇ ಇದ್ದಾವೆ. ಇತ್ತ ಇವನಿಗೆ ಬಾಣಾಸುರನಿಗೆ ಒಂದು ಒಳ್ಳೆಯ ಯುದ್ಧ ಸಿಗ್ತದೆ ಅಂತ ಹೇಳಿ ತನ್ನಲ್ಲಿದ್ದಂತಹ ಶಸ್ತ್ರ ಸಂಘಾತವನ್ನು ಗಟ್ಟಿ ಮಾಡುವುದಕ್ಕೆ ಶುರು ಮಾಡ್ತಾನೆ. ತನ್ನ ಸೇನೆಯನ್ನು ಗಟ್ಟಿಗೊಳಿಸುವುದು, ಶಸ್ತ್ರಗಳನ್ನು ಗಟ್ಟಿಗೊಳಿಸುವುದು, ತಾನೂ ಕೂಡ ನಿರಂತರ ವ್ಯಾಯಾಮದಲ್ಲಿ ತೊಡಗುವುದು, ವ್ಯಾಯಾಮದ ಮೂಲಕ ತನ್ನ ಶರೀರವನ್ನು ಕೂಡ ಗಟ್ಟಿಗೊಳಿಸುವುದು, ಇಂಥ ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾನೆ. ಇಷ್ಟರಲ್ಲಿ ಇವನಿಗೆ ಯುದ್ಧಕ್ಕೆ ಬರಬೇಕಲ್ಲ, ಯಾರು ಬರಬೇಕು? ಸ್ವಲ್ಪ ಕಥೆ ಸ್ವಲ್ಪ ಬೇರೆ ಆಗ್ತದೆ. ಯಾಕಂದರೆ ಯುದ್ಧಕ್ಕೆ ಬರುವಲ್ಲಿ ತನಕದ ಕಥೆ ಉಂಟಲ್ಲ. ಗಂಗಾ ತೀರದಲ್ಲಿ ಶಿವಪಾರ್ವತಿಯರು ಕೈಲಾಸದಿಂದ ಇಳಿದು ಬಂದಿದ್ದಾರೆ.
ಹಿಮಾಲಯದ ತಟ, ಹರಿದ್ವಾರ ಮತ್ತು ಋಷಿಕೇಶದ ಮಧ್ಯಭಾಗ, ಶೋಣಿತಪುರದ ಪ್ರದೇಶ. ಆ ಪ್ರದೇಶದಲ್ಲಿ ಗಂಗಾ ತೀರದಲ್ಲಿರತಕ್ಕಂಥ ಶೋಣಿತ ಪ್ರದೇಶದಲ್ಲಿ ಶಿವಪಾರ್ವತಿಯರು ನದಿ ತೀರಕ್ಕೆ ಬಂದಿದ್ದಾರೆ. ನದಿ ತೀರದಲ್ಲಿ ಶಿವಪಾರ್ವತಿಯರ ಜೊತೆಗೆ ಪ್ರಮಥ ಗಣಗಳೆಲ್ಲ ಬಂದಿದ್ದಾರೆ. ಜೊತೆಗೆ ದೇವಲೋಕದ ಅಪ್ಸರ ಸ್ತ್ರೀಯರು ಕೂಡ ಆಗಮಿಸಿದ್ದಾರೆ. ಆ ಅಪ್ಸರ ಸ್ತ್ರೀಯರಲ್ಲಿ ಒಬ್ಬಳಿಗೆ ಚಿತ್ರಲೇಖ ಅಂತ ಹೆಸರು. ಅವಳೊಬ್ಳು ಅಪ್ಸರಸಿ, ಮಹಾಶಕ್ತಿಶಾಲಿನಿ. ಬೇರೆ ಬೇರೆ ರೀತಿಯ ಯೋಗ ಮಾಯೆ, ಮಾಯಾಶಕ್ತಿ, ಮಾಯಾವಿತನ ಇವನ್ನೆಲ್ಲ ಪಡೆದಿರತಕ್ಕಂಥ ಶಕ್ತಿಶಾಲಿನಿಯಾದ ಚಿತ್ರಲೇಖಿಯೂ ಇದ್ದಾಳೆ. ಚಿತ್ರಲೇಖೆಗೆ ಈ ರುದ್ರದೇವರು ಮತ್ತು ಪಾರ್ವತಿ ದೇವಿಯರು ತುಂಬ ಶೃಂಗಾರದಿಂದ ಸಂತೋಷದಿಂದ ಇರುವುದನ್ನು ನೋಡಿ ಏನು ಅನಿಸಿ ಏನು ಮಾಡಿದ್ಲು ಅಂದರೆ, ಅವಳು ಪಾರ್ವತಿಯ ರೂಪವನ್ನು ಧರಿಸಿದ್ಳು. ಯಾಕಂದರೆ ಮಾಯಾಶಕ್ತಿಯುಳ್ಳವಳು ಚಿತ್ರಲೇಖೆ. ಆಕೆ ಪಾರ್ವತಿಯದ್ದೇ ಆದ ಪಾರ್ವತಿಗಿಂತಲೂ ಹೆಚ್ಚು ಭಿನ್ನಾಣವನ್ನು ತೋರಿಸ್ತಕ್ಕಂತಹ ರೂಪವನ್ನು ಧರಿಸಿ ರುದ್ರನ ಸುತ್ತ ಒಂದಷ್ಟು ಸುತ್ತಾಡಿದ್ಲಂತೆ. ಪಾರ್ವತಿ ದೇವಿ ನೋಡ್ತಾ ಇದ್ದಾಳೆ, ನಗ್ತಾ ಇದ್ದಾಳೆ. ನನ್ನ ಹಾಗೆ ಮಾಡ್ತಾಳೆ. ಎಲ್ಲ ಕೆಲವರಿಗೆ ಖುಷಿ ಆಗ್ತದಲ್ಲ, ಇವರ ಹಾಗೆ ವೇಷ ಹಾಕಿ ಅವರ ಹಾಗೆ ಅಲ್ಲಿ ಮಾಡಿದರೆ ನೋಡುವವರಿಗೆ ನನ್ನ ಹಾಗೆ ಮಾಡ್ತಾರೆ, ಎಲ್ಲಿ ಸರಿ ಮಾಡ್ತಾರೆ, ಎಲ್ಲಿ ತಪ್ಪು ಮಾಡ್ತಾರೆ ನೋಡಿ ಒಂದು ಖುಷಿ ಪಡುವಂಥ ಸ್ವಭಾವ ಇರ್ತದೆ. ಹಾಗೆ ಪಾರ್ವತಿ ದೇವಿ ಈ ಚಿತ್ರಲೇಖೆ ಪಾರ್ವತಿಯ ರೂಪವನ್ನು ಧರಿಸಿ ರುದ್ರನ ಸುತ್ತ ಓಡಾಡುವುದನ್ನು ನೋಡಿ ಅವಳಿಗೊಂದು ಖುಷಿ. ನಾನು ಹೇಗೆ ಮಾಡ್ತೇನೆ ಹಾಗೆ ಮಾಡ್ತಾ ಇದ್ದಾಳಲ್ವ ಅಂತ ನೋಡ್ತಾ ಇದ್ದಾಳೆ. ಆದರೆ ರುದ್ರನಿಗೆ ಇದು ಇಷ್ಟ ಆಗಲಿಲ್ಲ. ಯಾಕಂದರೆ ತನ್ನ ಪತ್ನಿಯ ರೂಪವನ್ನು ಹೊತ್ತು ಇನ್ನೊಬ್ಬಳು ಅಪ್ಸರಸಿ ಇರಲಿ, ಏನೇ ಆಗಲಿ, ಆದರೆ ದೊಡ್ಡವರನ್ನು ಚಿಕ್ಕವರು ಅನುಕರಿಸುವಂಥದ್ದು ಅಸಮಂಜಸ. ಚಿಕ್ಕವರನ್ನು ದೊಡ್ಡವರು ಅನುಕರಿಸಿದರೆ ಬೇರೆ, ದೊಡ್ಡವರನ್ನು ಚಿಕ್ಕವರು ಅನುಕರಿಸಿ ಅದು ದೊಡ್ಡವರ ಮುಂದೆ ಹೋಗುವುದು ಅಂತ ಹೇಳಿದರೆ ಅದು ದೊಡ್ಡ ಜ್ಯೇಷ್ಠಾವಮಾನನ ಆಗ್ತದೆ. ಆ ದೃಷ್ಟಿಯಿಂದ ರುದ್ರದೇವರು ಆಕೆಗೆ ಬೈಲಿಲ್ಲ. ಆದರೆ ಒಂದು ಮಾತು ಹೇಳ್ತಾರೆ, ನೀನು ಮಾಡಿದ ಈ ವ್ಯವಹಾರ ಇದು ಸಮಂಜಸವಾದ ವ್ಯವಹಾರ ಅಲ್ಲ. ಇದರ ಪರಿಣಾಮ ಏನಾಗ್ತದೆ ಅಂದರೆ, ನನ್ನ ಪರಮ ಶಿಷ್ಯನಾದಂತಹ ನನ್ನ ಕುಟುಂಬಸ್ಥ ಒಬ್ಬ ವ್ಯಕ್ತಿ ಇದ್ದಾನೆ, ಬಾಣಾಸುರ. ಆ ಬಾಣಾಸುರನಿಗೆ ಒಬ್ಬಳು ಮಗಳಿದ್ದಾಳೆ, ಸುಂದರಿಯಾದ ಮಗಳು. ಅವಳಿಗೆ ಚಿತ್ರಲೇಖೆ ಅಂತಲೇ ಹೆಸರು. ನಿನ್ನ ಹೆಸರೇ ಇಟ್ಟಿದ್ದಾರೆ, ನಿನ್ನ ಹೆಸರು ಚಿತ್ರಲೇಖೆ ಅಲ್ವಾ? ಆ ಬಾಣಾಸುರನ ಮಗಳಿಗೂ ಚಿತ್ರಲೇಖೆ ಅಂತ ಹೆಸರಿಟ್ಟಿದ್ದಾರೆ. ನೀನು ಆ ಚಿತ್ರಲೇಖೆಯಲ್ಲಿ ಕೆಲವು ಕಾಲದ ತನಕ ವಾಸ ಮಾಡಬೇಕಾದಂತಹ ಅನಿಷ್ಟವನ್ನು ಮಾಡಿಕೊಂಡಿದ್ದಿ. ಇದು ಶಾಪ ಏನಲ್ಲ, ಪ್ರೀತಿಯಿಂದಲೇ ಹೇಳಿತ್ತು. ಆದರೆ ಅದು ಶಾಪ ಸ್ವರೂಪವೇ. ಯಾಕೆಂದರೆ ಅವಳು ಅಪ್ಸರ ಸ್ತ್ರೀಯಾದವಳು ಭೂಲೋಕದಲ್ಲಿ ಭೂಲೋಕದಲ್ಲಿ ಹುಟ್ಟಿದ ಮನುಷ್ಯ ಕುವರಿಯಲ್ಲಿ ಕೆಲವು ಕಾಲದ ತನಕ ಇರಬೇಕು. ಕೆಲವು ಕಾಲದ ತನಕ ಇರಬೇಕು ಅಂದರೆ ಏನು? ಆವೇಶಗೊಳ್ಳುವುದು. ಆವೇಶಗೊಂಡಾಗ ಅವಳು ಸಾಕ್ಷಾತ್ ಅಪ್ಸರ ಸ್ತ್ರೀಯೇ ಆಗಿರ್ತಾಳೆ. ಅಪ್ಸರ ಸ್ತ್ರೀಯಾದಂತಹ ಆಕೆ ತನ್ನ ಎಲ್ಲ ಶಕ್ತಿಯನ್ನು ಕೂಡ ಪಡೆದಿರ್ತಾಳೆ. ಆ ರೀತಿಯಲ್ಲಿ ಭೂಲೋಕದ ಮನುಷ್ಯ ವಾಸನೆಯನ್ನು ಅನುಭವಿಸಿಕೊಂಡಿರಬೇಕಾಗ್ತದೆ ಅನ್ನುವುದೇ ದೇವತಾ ಸ್ತ್ರೀಯರಿಗೆ, ಅಪ್ಸರ ಸ್ತ್ರೀಯರಿಗೆ ಒಂದು ಶಾಪ ಸ್ವರೂಪ. ಹೇಗೆ ಊರ್ವಶಿ ದೇವಿ ಈ ಭೂಮಿಯಲ್ಲಿ ಬಂದು ಪುರೂರವಸ್ಸಿನ ಜೊತೆಗೆ ದೀರ್ಘಕಾಲ ಸಂವಾಸ ಮಾಡಬೇಕಾದಂತಹ ಒಂದು ಶಾಪ ಊರ್ವಶಿಗೆ ಬಂದಿತ್ತು. ಗಂಗೆಗೆ ಶಂತನುವಿನ ಜೊತೆಗೆ ವಾಸ ಮಾಡಬೇಕಾದಂತಹ ಒಂದು ಶಾಪ ಬಂದಿತ್ತು. ಮನುಷ್ಯರ ವಾಸನೆಯನ್ನು ನೋಡುವುದೇ ಅವರಿಗೆ ಇಷ್ಟವಾಗುವಂತಹ ಪ್ರಸಂಗ ಅಲ್ಲ. ಆದ್ದರಿಂದ ಅವರಿಗೆ ಅನಿಷ್ಟಕಾರಕವಾದದ್ದು. ಅಂಥದ್ದನ್ನು ರುದ್ರದೇವ ಚಿತ್ರಲೇಖೆಗೆ ಹೇಳಿದ. ಚಿತ್ರಲೇಖೆಗೆ ನಾಚಿಕೆಯೇ ಆಯಿತು. ಆಮೇಲೆ ತಾನು ಪಾರ್ವತಿ ರೂಪವನ್ನು ತ್ಯಜಿಸಿದ್ಲು. ತ್ಯಜಿಸಿದಾಗ ಪಾರ್ವತಿ ದೇವಿ ಹೇಳ್ತಾಳೆ, ಅಲ್ಲಿ ಅಷ್ಟು ಜನ ಸ್ತ್ರೀಯರಿದ್ದಾರಲ್ಲ, ಪಾರ್ವತಿಯ ದಾಸಿಯರ ಹಾಗೆ ಅನೇಕ ಸ್ತ್ರೀಯರಿದ್ದಾರೆ, ಪ್ರಮಥ ಗಣದ ಸ್ತ್ರೀಯರಿದ್ದಾರೆ. ಆ ಸ್ತ್ರೀಯರಿಗೆಲ್ಲ ಹೇಳ್ತಾಳೆ, ಈಗ ಚಿತ್ರಲೇಖೆ ಮಾಡಿದ್ ನೋಡಿ ನಂಗೊಂದು ಅನಿಸ್ತಾ ಉಂಟು, ನೀವೆಲ್ಲ ಪಾರ್ವತಿಯ ವೇಷವನ್ನು ಧರಿಸಿಕೊಳ್ಳಿ ಅಂತ ಹೇಳ್ತಾಳೆ. ಎಲ್ರಿಗೂ ಪಾರ್ವತಿಯ ವೇಷವನ್ನು ಅವರೆಲ್ಲ ಧರಿಸುವುದಕ್ಕೆ ಈಕೆ ಅವಕಾಶ ಕೊಡ್ತಾಳೆ. ಜೊತೆಗೆ ಪ್ರಮಥ ಗಣಗಳಿಗೆ ರುದ್ರದೇವರ ರೂಪವನ್ನು ಧರಿಸುವುದಕ್ಕೆ ಅವಕಾಶ ಕೊಡ್ತಾರೆ. ಅವರೆಲ್ಲ ರುದ್ರ ಮತ್ತು ಪಾರ್ವತಿಯ ವೇಷ ಹಾಕಿಕೊಂಡು ಒಂದು ಬೇಡನ ವೇಷ ಅಂತೆ. ರುದ್ರನ ವೇಷ ಅಂದರೆ ಬೇಡನ ವೇಷ, ಇವರು ವ್ಯಾಧತಿಯ ವೇಷ, ಹೀಗೆ ಬೇಡತಿಯ ವೇಷ ಹಾಕಿಕೊಂಡು ಅವರೆಲ್ಲ ಒಂದು ರೀತಿಯಲ್ಲಿ ಕ್ರೀಡೆ, ಒಂದು ವಿಶಿಷ್ಟವಾದ ಆಟಗಳು, ಇದನ್ನೆಲ್ಲ ಆಡುವುದಕ್ಕೆ ಪಾರ್ವತಿ ದೇವಿ ಅವಕಾಶ ಮಾಡಿ ಕೊಟ್ಲು ಅಂತ ಒಂದು ವಿಶಿಷ್ಟವಾದ ಘಟನೆ. ಇದನ್ನು ನೋಡಿ ಚಿತ್ರಲೇಖೆಗೆ ನಾಚಿಕೆ ಆಯ್ತಂತೆ. ನಾನು ಮೊದಲು ಒಂದು ಪಾರ್ವತಿಯ ವೇಷ ಮಾಡದೇ ಹೋಗಿದ್ರೆ ಚೆನ್ನಾಗಿರ್ತಿತ್ತು, ಈಗ ನನಗೆ ವೇಷ ಮಾಡಲಿಕ್ಕೆ ಅವಕಾಶ ಇಲ್ಲ, ಹೀಗಾಯ್ತಲ್ವಾ ಅಂತ ಅವಳಿಗೆ ನಾಚಿಕೆ ಆಗ್ತದೆ. ಇದರ ಜೊತೆಗೆ ಆ ಬಾಣನ ಕುವರಿಯಾದಂತಹ ಉಷಾದೇವಿ, ಬಾಣನ ಮಗಳು ಉಷೆ, ಆಕೆಯೂ ಕೂಡ ಈ ಪರಿಸರಕ್ಕೆ ಬಂದಿದ್ದಾಳೆ. ಬಂದವಳು ನೋಡ್ತಾಳೆ ಶಿವಪಾರ್ವತಿಯರ ಕುಟುಂಬ, ಅದರ ಜೊತೆಗೆ ಪ್ರತಿಯೊಬ್ಬರೂ ಶಿವಪಾರ್ವತಿಯ ವೇಷ ಹಾಕಿಕೊಂಡು ಪರಸ್ಪರ ವಿಹಾರ ಮಾಡತಕ್ಕಂತಹ ಸ್ಥಿತಿ. ಇದನ್ನೆಲ್ಲ ನೋಡಿ ಯುವತಿಯಾದಂತಹ ಉಷೆಗೆ ನನಗಿನ್ನೂ ಮದುವೆ ಆಗಲಿಲ್ಲಲ್ವಾ ಅಂತ ಅನಿಸ್ಲಿಕ್ಕೆ ಶುರುವಾಗ್ತದೆ ಅಂತೆ ಉಷೆಗೆ. ಅದು ಪಾರ್ವತಿಗೆ ಅರ್ಥ ಆಯ್ತು. ಯಾಕಂದ್ರೆ ತನ್ನ ಮಗನ ಹಾಗಿರ್ತಕ್ಕಂಥವ ಬಾಣಾಸುರ,
ಬಾಣಾಸುರನ ಮಗಳು ಅಂತ ಹೇಳಿದ್ರೆ ತನಗೆ ಮೊಮ್ಮಗಳ ಸ್ಥಾನದಲ್ಲಿ ಬರ್ತಾಳೆ ಉಷೆ. ಅವಳಿಗೆ ಮದುವೆಯ ಬಗ್ಗೆ ಆಲೋಚನೆ ಬರ್ತಾ ಇದೆ ಅಂತ. ಇವಳು ಹೇಗೂ ವಾಗಭಿಮಾನಿಯಾದವಳು ಉಮೆ ಅಲ್ವಾ, ಮನೋಭಿಮಾನಿಯಾದವ ರುದ್ರದೇವ. ಆದ್ರಿಂದ ಉಮಾದೇವಿ ಆಕೆಯನ್ನು ಪಕ್ಕಕ್ಕೆ ಕರೆದು ತನ್ನ ತೊಡೆಯಲ್ಲಿ ಕೂಡಿಸಿಕೊಂಡು ತಲೆ ನೇವರಿಸಿ, ನಿನಗೆ ಮದುವೆ ಆಗಬೇಕು ಅಂತ ಅನಿಸುತ್ತಲ್ವಾ, ಒಳ್ಳೆಯ ವರ ಸಿಗ್ತಾನೆ, ಒಳ್ಳೆಯ ಮದುವೆ ಆಗ್ತಾರೆ ಅಂತ ತಲೆ ನೇವರಿಸಿ ಹೇಳಿದ್ಲಂತೆ ಈಕೆ. ಇದನ್ನು ಕೇಳಿದವಳಿಗೆ ಯಾವಾಗ ಅಂತ ಕೇಳ್ತಾಳಂತೆ. ಅಂದ್ರೆ ಅಷ್ಟು ಬೇಗ ಬೇಗ ಆಗಬೇಕು ಅಂತ ಅವಳಿಗೆ ಮದುವೆಯ ಬಗ್ಗೆ. ಮದುವೆ ಒಳ್ಳೆಯ ವರ ಸಿಗ್ತಾನೆ ಅಂತ ಹೇಳಿದ್ರೆ 1000 ವರ್ಷ ಆದ್ಮೇಲೆಯೂ ಸಿಗ್ಬೋದು. ಇದು ಹಾಗಲ್ಲ, ನಂಗೆ ಯಾವಾಗ ವರ ಸಿಗ್ತಾನೆ ಅಂತ. ಆವಾಗ ಪಾರ್ವತಿಗೆ ಇವಳಿಗೆ ಬೇಗ ಮದುವೆ ಆಗಬೇಕು ಅಂತಿದೆ. ಆದರೆ ಯೋಗಾಚಾರದ ಪ್ರಕಾರ ಅಷ್ಟು ಬೇಗ ಆಗುವುದಕ್ಕೆ ಬೇಕಾದ ಯೋಗ ಇಲ್ಲ. ಆದರೆ ಇವಳು ಅಷ್ಟು ಹಠ ಹಿಡಿತಾ ಇದ್ದಾಳಲ್ವ, ಹೇಗೂ ಮೊಮ್ಮಗಳು. ತಲೆ ನೇವರಿಸಿಕೊಂಡು ಹೇಳ್ತಾಳೆ ಪಾರ್ವತಿ ದೇವಿ, ಇವತ್ತು ಈಗ ನಡೀತಾ ಇರುವಂತಹದ್ದು ಫಾಲ್ಗುಣ ಮಾಸ. ಫಾಲ್ಗುಣ ಮಾಸ ದಾಟಿ 2ನೇ ತಿಂಗಳಿಗೆ ವೈಶಾಖ ಮಾಸ ಬರ್ತದೆ. ವೈಶಾಖ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯ ರಾತ್ರಿಯ ಹೊತ್ತು ನೀನು ನಿದ್ದೆಯಲ್ಲಿರುವಾಗ ಸ್ವಪ್ನದಲ್ಲಿ ನಿನಗೊಬ್ಬ ಪುರುಷ ಕಾಣಿಸ್ತಾನೆ. ಅವನೇ ನಿನಗೆ ಗಂಡನಾಗ್ತಾನೆ ಅಂತಿಷ್ಟು ಹೇಳಿ. ಇವಳಿಗೆ ಭಾರಿ ಖುಷಿ ಆಯಿತು. ಹಾಗಾದರೆ ನನಗೆ ಗಂಡ ಯಾರು ಅಂತಲೂ ಇಲ್ಲೇ ತೀರ್ಮಾನ ಆಯಿತು. ನನ್ನ ಅಪ್ಪ ತೀರ್ಮಾನ ಮಾಡುವುದಲ್ಲ. ಅಪ್ಪ ತೀರ್ಮಾನ ಮಾಡಿದರೆ ಯಾವುದೋ ಒಬ್ಬ ರಕ್ಕಸನಿಗೆ ಬಿಟ್ಟು ಮದುವೆ ಮಾಡುವಂತಹ ಸಾಧ್ಯತೆ ಉಂಟು. ಇದು ಹಾಗಲ್ಲ. ಸಾಕ್ಷಾತ್ ಪಾರ್ವತೀ ದೇವಿ ನನಗೆ ಯಾರು ಪತಿ ಅನ್ನುವುದನ್ನು ನಿರ್ಧರಿಸಿ ಬಿಟ್ಟಿದ್ದಾಳೆ. ಆ ಪತಿ ಯಾರು ಅಂತ ನಾನು ಕಾಣುವುದಕ್ಕೆ ಒಂದು ಅವಕಾಶ ಸ್ವಪ್ನ ಇದೆ. ಅದು ಕೂಡ ಇಂತಹ ದಿವಸ ಅಂತ ಬೇರೆ ಹೇಳಿದ್ದಾಳೆ. ಇವಳು ಅನೇಕ ವ್ರತಗಳನ್ನು ಅನುಷ್ಠಾನ ಮಾಡ್ತಾಳಂತೆ. ಬಾಣಾಸುರನ ಮಗಳು, ಆದರೆ ಪರಮ ಸಾತ್ವಿಗಳಾದಂತಹ ಹುಡುಗಿ ಉಷೆ. ಅವಳು ಕೆಲವು ವ್ರತಗಳನ್ನು, ಯಾಕಂದರೆ ನನಗೆ ಪಾರ್ವತೀ ದೇವಿ ಪರಿಕಲ್ಪಿತವಾದಂತಹ ವರ, ಅನುರೂಪನಾದಂತಹ ವರ ಸಿಗಬೇಕು, ಅದರ ಮೂಲಕ ಭಗವಂತನ ಪ್ರೀತಿಯನ್ನು ನಾನು ಸಂಪಾದಿಸಬೇಕು ಅಂತ ಹೇಳಿ ಅನೇಕ ವ್ರತಗಳನ್ನು ಅನುಷ್ಠಾನ ಮಾಡ್ತಾಳೆ. ಆ ಎಲ್ಲ ವ್ರತಗಳ ಫಲವಾಗಿ ಆ ದಿವಸವೂ ಬರ್ತದೆ, ವೈಶಾಖ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯ ರಾತ್ರಿ. ಇವಳು ಏನೇನೋ ಆಲೋಚನೆ ಮಾಡ್ತಾಳಂತೆ. ಲೋಕದಲ್ಲಿದ್ದ ಯಾವುದನ್ನು ಕಂಡಿದ್ದಾಳೆ, ದೇವತಾ ಸ್ವರೂಪ ಅಥವಾ ನಾಗಸ್ವರೂಪ, ನಾಗಪುರು, ನಾಗಕುಮಾರರು, ದೇವಕುಮಾರರು, ಅನೇಕ ಕುಮಾರರನ್ನೆಲ್ಲ ಆಲೋಚನೆ ಮಾಡ್ತಾ ಇರ್ತಾಳೆ. ಇಂಥದ್ದೇ ನನ್ನ ಕನಸಿನಲ್ಲಿ ಕಾಣಿಸಬೇಕು ಅಂತ ತಾನೇ ಕಲ್ಪಿಸಿಕೊಂಡ ಕೆಲವು ರೂಪಗಳು. ತಾನು ಅಂಥ ರೂಪವನ್ನು ಕನಸಿನಲ್ಲಿ ಕಂಡ್ರೆ ಅಂಥದ್ದೇ ಅವನೇ ಗಂಡನಾಗಿ ಸಿಗ್ತಾನಲ್ವಾ, ಹೀಗೆ ಯೋಚನೆ ಮಾಡಿ ಸುಂದರವಾದ ರೂಪಗಳನ್ನು ಕಲ್ಪಿಸಿಕೊಂಡಿದ್ದಾಳೆ. ಆದರೆ ರಾತ್ರಿಯಲ್ಲಿ ಅದು ಯಾವುದು ಅವನಿಗೆ ಕಾಣಿಸಲಿಲ್ಲ. ಆ ರಾತ್ರಿಯಲ್ಲಿ ಒಬ್ಬ ಪರಮ ಸುಂದರನಾದ, ಇವಳು ಯಾವ ರೀತಿ ಕಲ್ಪಿಸಿಕೊಂಡಿದ್ದಾಳೋ ಅದನ್ನೆಲ್ಲ ಮೀರಿ ನಿಂತಹ ಸೌಂದರ್ಯದ ಖಣಿಯದು. ಉದಯಿಸುವ ಭಾನುವಿನ ಹಾಗೆ ಸುಂದರವಾದ ಬೆಳಕನ್ನು ಹೊರಸೂಸತಕ್ಕಂತಹ ವ್ಯಕ್ತಿ. ಕನಸಿನಲ್ಲಿ ಕಾಣಿಸಿಕೊಂಡದ್ದು ಮಾತ್ರ ಅಲ್ಲ, ಕಾಣಿಸಿಕೊಂಡು ಗಾಂಧರ್ವ ವಿವಾಹವಾಗಿ ಈಕೆಯ ಜೊತೆಗೆ ಸಂಗವನ್ನು ಮಾಡುವಲ್ಲಿ ತನಕದ ಘಟನೆ ಸ್ವಪ್ನದಲ್ಲಿ ಘಟಿಸಿ ಹೋಯಿತು. ಅದು ಆದ ಕೂಡಲೇ ಸ್ವಪ್ನದಿಂದ ಎಚ್ಚೆತ್ತಿದ್ದಾಳೆ. ಎಚ್ಚೆತ್ತವಳು ಕಿಟಾರನೆ ಕಿರಿಚಿದ್ಲಂತೆ. ಸುತ್ತಮುತ್ತ ಇದ್ದಂತಹ ಸಖಿಯರೆಲ್ಲ ಜೊತೆ ಸೇರಿದರು. ಏನಾಯಿತು? ಬಾಣಾಸುರನ ಈ ಶೋಣಿತಪುರದಲ್ಲಿ ಯಾವ ಶತ್ರುಗಳು ಒಳಗೆ ಬರುವುದಕ್ಕೆ ಸಾಧ್ಯ? ಭೀತಿಯನ್ನು ಉಂಟು ಮಾಡತಕ್ಕಂತಹ ಯಾವ ವ್ಯಕ್ತಿ ತಾನೇ ಅಂತಃಪುರಕ್ಕೆ ಆಗಮಿಸುವುದಕ್ಕೆ ಸಾಧ್ಯ? ಏನಾಯಿತು ಅಂತ ಬಂದರು. ಬಂದರೆ ಇವಳು ಕಣ್ಣಲ್ಲೆಲ್ಲ ನೀರು ಹಾಕಿಕೊಂಡಿದ್ದಾಳೆ. ತನ್ನ ರಾತ್ರಿಯ ವಸನವನ್ನು ಶರೀರದಲ್ಲಿ ಅಸ್ತವ್ಯಸ್ತವಾಗಿಸಿಕೊಂಡಿದ್ದಾಳೆ. ಶೋಣಿತ ಪರಿತಾಂಗಳಾಗಿದ್ದಾಳೆ. ಅವಳಿಗೆ ನಾಚಿಕೆ ಜೊತೆಗೆ ಒಂದು ರೀತಿಯ ಲಜ್ಜೆಯ ಜೊತೆಗೆ ಒಂದು ರೀತಿಯ ಭೀತಿ ಜೊತೆಗೆ ಅಪರಾಧಿ ಪ್ರಜ್ಞೆ ಎಲ್ಲವೂ ಕೂಡ ಒಟ್ಟಿಗೆ ಅವಳನ್ನು ಆವರಿಸಿಕೊಂಡು ಬಿಟ್ಟಿದೆ. ಅವಳು ಈ ಸಖಿಯರ ಜೊತೆಗೆ ಯಾರ ಜೊತೆಗೂ ಮಾತಾಡಲಿಲ್ಲ. ಅತ್ಯಂತ ಆಪ್ತ ಗೆಳತಿ ಅಂತ ಹೇಳಿದರೆ ಅವಳಿಗೆ ಈ ಚಿತ್ರಲೇಖೆ ಅಂದರೆ ಕುಬಾಂಡನ ಮಗಳು, ಮಂತ್ರಿಯ ಮಗಳು. ಚಿತ್ರಲೇಖೆ, ಏನು ನಿನ್ನ ಸಮಸ್ಯೆ ಹೇಳು ಅಂತ ಏಕಾಂತಕ್ಕೆ ಕರ್ಕೊಂಡು ಹೋಗ್ತಾಳೆ. ಕರ್ಕೊಂಡು ಹೋದಾಗ ಇವಳೆಲ್ಲ ಹೇಳ್ತಾಳೆ, ನಾನು ಇನ್ನು ಬದುಕುವುದಕ್ಕೆ ಯೋಗ್ಯಳಲ್ಲ. ಯಾಕಂದರೆ ಮದುವೆ ಆಗುವುದಕ್ಕಿಂತ ಮುಂಚೆ ಪರವ್ಯಕ್ತಿಯಿಂದ ದೂಷಿತನಾಗಿ ಹೋಗಿದ್ದೇನೆ. ನನ್ನ ತಾಯಿ ಅತ್ಯಂತ ಪರಮ ಪತಿವ್ರತೆ. ಅವಳಿಗೆ ನಾನು ನನ್ನ ಮುಖವನ್ನು ಹೇಗೆ ತಾನೇ ತೋರಿಸುವುದಕ್ಕೆ ಸಾಧ್ಯ? ನನಗೆ ಇವತ್ತು ಸ್ವಪ್ನದಲ್ಲಿ ಒಬ್ಬ ಪುರುಷ ಬಂದು ಆಕ್ರಮಣವನ್ನು ಮಾಡಿದ್ದಾನೆ. ಆತನಿಂದ ಧರ್ಷಿತಾಂಗಿಯಾದಂತಹ ನಾನು ಹೇಗೆ ತಾನೇ ಈ ಕುಲಾಂಗಾರಿಯಾಗಿ ಜೀವನವನ್ನು ನಡೆಸುವುದು ಅಂತ ಕಣ್ಣಲ್ಲಿ ನೀರು ಹಾಕಿಕೊಂಡು ಒಳ್ಳೆ ಹತ್ತು ಬಿಡ್ತಾಳೆ. ಆವಾಗ ಚಿತ್ರಲೇಖೆ ಆಕೆಯನ್ನು ಸಮಾಧಾನ ಮಾಡ್ತಾಳೆ. ಸ್ವಪ್ನದಲ್ಲಿ ಘಟಿಸಿದ್ದು ನೆನಪಿಟ್ಟುಕೋ ಅಂತ ಮೊದಲು ಅವಳೊಂದು 3 ಅಂಶಗಳನ್ನು ಹೇಳ್ತಾಳೆ. ತುಂಬ ಸುಂದರವಾದಂತಹ ಮಾತು. ಅವಳು ಬಹಳ ಓದಿದವಳು ಚಿತ್ರಲೇಖೆ, ಯಾಕಂದರೆ ಮಂತ್ರಿಯ ಮಗಳಲ್ವಾ.
ಮಂತ್ರಿ ಅಂತ ಹೇಳಿದರೆ ಅವನು ಓದದೇ ಇದ್ದ ಮಂತ್ರಾಲೋಚನೆ ಯಾವುದೂ ಇರುವುದಿಲ್ಲ. ಅಂಥವನ ಮಗಳು, ಆದ್ದರಿಂದ ಇವಳು ಕೂಡ ವಿಶೇಷವಾದ ಜ್ಞಾನಿನಿಯಾಗಿದ್ದಾಳೆ. ಆದ್ದರಿಂದ ಅವಳು ಹೇಳ್ತಾಳೆ, ನೋಡು ಉಷೆ, ನಿನಗೆ ಕಂಡದ್ದು ಸ್ವಪ್ನದಲ್ಲಿ ಯಾವ ಘಟನೆಗಳು ನಡೆದರೂ ಕೂಡ ಅದು ಇಹ ಲೋಕಕ್ಕೆ, ಈ ಶರೀರಕ್ಕೆ ಸಂಬಂಧಪಟ್ಟ ಹಾಗೆ ದೋಷವನ್ನಾಗಲಿ ಗುಣವನ್ನಾಗಲಿ ಉಂಟು ಮಾಡುವುದಿಲ್ಲ. ಆದ್ದರಿಂದ ಸ್ವಪ್ನದಲ್ಲಿ ಯಾವುದಾದ್ರೂ ಗುಣಾದಾಯಕವಾದಂತಹ ಘಟನೆ ನಡೆದರೂ ಅದರಿಂದ ಈ ಶರೀರಕ್ಕೆ ಯಾವುದೇ ಗುಣ ಇಲ್ಲ. ಶರೀರಕ್ಕೆ ದೋಷಾದಾಯಕವಾದ ಘಟನೆಗಳು ಸ್ವಪ್ನದಲ್ಲಿ ಘಟಿಸಿದರೂ ಈ ಶರೀರಕ್ಕೆ ಅದರಿಂದ ದೋಷವೂ ಇಲ್ಲ. ಆದ್ದರಿಂದ ನಾನು ವ್ಯಭಿಚಾರಿಣಿ ಇದ್ದೇನೆ ಅಥವಾ ನಾನು ದೂಷಿತಾಂಗಿ ಇದ್ದೇನೆ, ಈ ರೀತಿಯ ಭಾವನೆಗಳನ್ನು ನೀನು ಪಡುವುದೇ ಸಮಂಜಸವಾದದ್ದಲ್ಲ. ಯಾಕಂದರೆ ನಡೆದಂತಹ ಘಟನೆ ಅದು ಸ್ವಪ್ನ ಘಟನೆಯಾಗಿದೆ. ಈ ಸ್ವಪ್ನ ಸ್ವಲ್ಪ ವಿಶಿಷ್ಟ. ಯಾಕಂದ್ರೆ ನಾವು ಸ್ವಪ್ನದ ಬಗ್ಗೆ ಬ್ರಹ್ಮಸೂತ್ರದಲ್ಲಿ ಸಂಧ್ಯಾಧಿಕರಣ ಅಂತ, ಸ್ವಪ್ನಾಧಿಕರಣ ಅಂತಲೇ ಕರೀತಾರೆ. ಆ ಭಾಗದಲ್ಲಿ ಸ್ವಪ್ನದಲ್ಲಿ ಕಾಣುವ ವಸ್ತು ಅಂದರೆ ಏನು, ಅದು ಸತ್ಯವೋ ಅದು ಮಿಥ್ಯೆಯೋ, ಹೇಗೆ ಅದರ ಸೃಷ್ಟಿ ನಡೆಯುತ್ತೆ, ಭಗವಂತನೇ ಸೃಷ್ಟಿಸುವುದಾದರೂ ಸೃಷ್ಟಿಸುವುದಕ್ಕೆ ಯಾವ ಮೂಲ ದ್ರವ್ಯವನ್ನು ಇಟ್ಟುಕೊಂಡು ಸೃಷ್ಟಿಸ್ತಾನೆ, ಇವೆಲ್ಲದರ ಬಗ್ಗೆ ಬಹಳ ಸುಂದರವಾದ ವಿವೇಚನೆ ಬ್ರಹ್ಮಸೂತ್ರದ ಸ್ವಪ್ನಾಧಿಕರಣದಲ್ಲಿ ನಡೆದಿದೆ. ಆ ಸ್ವಪ್ನದಲ್ಲಿ ಏನು ವಸ್ತು ಕಾಣಿಸ್ತದೋ ಆ ವಸ್ತು ಸತ್ಯವೇ ಇರ್ತದೆ. ಆದರೆ ಆ ವಸ್ತು ಚಿತ್ರಾತ್ಮಕವಾಗಿ ಸತ್ಯವೇ ಹೊರತು ಬಾಹ್ಯ ವಸ್ತುವಾಗಿ ಸತ್ಯ ಅಲ್ಲ ಅನ್ನೋದು ಅದರ ಸಾರ ಇದೆ. ಅಂದರೆ ನಾನು ಸ್ವಪ್ನದಲ್ಲಿ ಒಂದು ಆನೆಯನ್ನು ಕಂಡ್ರೆ ಆ ಸ್ವಪ್ನದಲ್ಲಿ ಕಂಡ ಆನೆ ಸತ್ಯವೇ ಇದೆ. ಯಾವ ರೀತಿಯ ಸತ್ಯ? ಒಂದು ಪುಟದಲ್ಲಿ ಒಂದು ಆನೆಯ ಚಿತ್ರವನ್ನು ಬರೆದರೆ ಆ ಆನೆಯ ಚಿತ್ರ ಸತ್ಯ ಹೇಗೋ, ಆನೆ ಸತ್ಯ ಅಂದ್ರೆ ಏನು, ಆನೆಯ ಚಿತ್ರ ಸತ್ಯ ಹೇಗೋ, ಅಥವಾ ಒಂದು ದೂರದರ್ಶನದ ಪರದೆಯಲ್ಲಿ ನಮಗೆ ಒಂದು ಆನೆ ಕಂಡ್ರೆ ಅದು ಬೆಳಕಿನ ರೂಪದ ಒಂದು ಆನೆ ಅಷ್ಟೇ, ಅದು ಆನೆ ಎಂಬುದು ಸತ್ಯ. ಯಾಕಂದ್ರೆ ಚಲನಚಿತ್ರದಲ್ಲಿ ಅಲ್ಲೊಂದು ಕಂಡಂತಹ ಆನೆ ಅದು ಸತ್ಯ, ಚಿತ್ರರೂಪದಲ್ಲಿ ಸತ್ಯ. ಆದರೆ ಅದು ಒಂದು ಪಾಂಚಭೌತಿಕವಾದ ದೇಹವನ್ನು ಹೊಂದಿದಂತಹ ಆನೆ ಅನ್ನುವ ವಿಷಯದಲ್ಲಿ ಅದು ಅಸತ್ಯ. ಅಂದರೆ ನಾನು ರಾಜಸ್ಥಾನದ ಮುಂದೆ ಕಂಡಿರುವ ಆನೆಯನ್ನೇ ಸ್ವಪ್ನದಲ್ಲಿ ಕಂಡೆ ಅಂದರೆ ಅದು ತಪ್ಪು. ನಾನು ರಾಜಸ್ಥಾನದಲ್ಲಿ ಕಂಡ ಆನೆ ಬೇರೆ, ಅದು ಪಾಂಚಭೌತಿಕ ದೇಹದಿಂದ ಕೂಡಿರ್ತಕ್ಕಂತಹ ಭೌತಿಕವಾದಂತಹ ಆನೆ. ಆದರೆ ಸ್ವಪ್ನದಲ್ಲಿ ಕಂಡ ಆನೆ ಸುಳ್ಳಲ್ಲ, ಆದರೆ ಅದು ಒಳಗಿನ ನಮ್ಮ ಸಂಸ್ಕಾರ, ಅನುಭವಜನಿತವಾದ ಸಂಸ್ಕಾರ ಇದೆ, ಸಂಸ್ಕಾರಮಯವಾದಂತಹ ಒಂದು ವಸ್ತು. ಹೇಗೆ ಬಣ್ಣದಿಂದ ನಿರ್ಮಿಸಿದ ಚಿತ್ರವೋ ಹಾಗೆ ಸಂಸ್ಕಾರದಿಂದ ನಿರ್ಮಿಸಿದ ಒಂದು ಚಿತ್ರ ಒಳಗೆ ಕಂಡಿದೆ. ಆ ಚಿತ್ರ ಅನ್ನುವ ಸ್ವರೂಪದಲ್ಲಿ ಅದು ಸತ್ಯ. ಹಾಗಾದರೆ ಆ ಚಿತ್ರ ಸ್ವರೂಪವಾದಂತಹ ಸ್ವಪ್ನ ವಸ್ತು ಅದು ಬಾಹ್ಯ ವಸ್ತುಗಳು ಯಾವ ಕೆಲಸವನ್ನು ಮಾಡ್ತಾವೋ ಆ ಕೆಲಸವನ್ನು ಮಾಡುವುದಿಲ್ಲ. ಸ್ವಪ್ನದಲ್ಲಿ ಕಂಡಂತಹ ಒಂದು ಹುಲಿ ನಮ್ಮನ್ನು ಕಚ್ಚಿ ಪರಚಿದ್ರೂ ಕೂಡ ಸ್ವಪ್ನದಿಂದ ಎದ್ದಾಗ ಗಾಯ ಇರುವುದಿಲ್ಲ. ಗಾಯ ಇದೆ ಅಂತ ಹೇಳಿದರೆ ಅದು ಪಾಂಚಭೌತಿಕವಾದ ವಸ್ತು ನಡೆಸಿದ್ದೇ ಹೊರತು ವಾಸನಾಮಯವಾದಂತಹ ವಸ್ತು ಮಾಡಿದ್ದಲ್ಲ ಅಂತ ತೀರ್ಮಾನಿಸಬೇಕು. ಸ್ವಪ್ನದಲ್ಲಿ ಕೆಲವೊಮ್ಮೆ ಅಪರೂಪ ಪ್ರಸಂಗಗಳಲ್ಲಿ ಪಾಂಚಭೌತಿಕವಾದ ವಸ್ತು ಸಂದರ್ಶನವೂ ಸ್ವಪ್ನದಲ್ಲಿ ಆಗ್ತದೆ. ಇದೊಂದು ವಿಶೇಷ ಇದೆ. ಅದಕ್ಕೆ ಅರ್ಜುನನ ದೃಷ್ಟಾಂತವನ್ನು ಬ್ರಹ್ಮಸೂತ್ರ ವ್ಯಾಖ್ಯಾನದಲ್ಲಿ ಶ್ರೀಮನ್ ಮಧ್ವಾಚಾರ್ಯರು ಕೊಡ್ತಾರೆ. ಅಂದರೆ ಅರ್ಜುನನನ್ನು ಸ್ವಪ್ನದಲ್ಲಿ ಶ್ರೀಕೃಷ್ಣ ಬದರಿಗೆ ಕರ್ಕೊಂಡು ಹೋಗಿ ಅಲ್ಲಿ ರುದ್ರದೇವರಿಂದ ಆತನಿಗೆ ಮತ್ತೊಮ್ಮೆ ಪಾಶುಪತಾಸ್ತ್ರ, ಕೈಲಾಸಕ್ಕೂ ಕರ್ಕೊಂಡು ಹೋಗ್ತಾರೆ. ಕೈಲಾಸಕ್ಕೆ ಕರ್ಕೊಂಡು ಹೋಗಿ ಕೈಲಾಸದಲ್ಲಿ ರುದ್ರದೇವರಿಂದ ಪಾಶುಪತಾಸ್ತ್ರವನ್ನು 2ನೇ ಬಾರಿ ಉಪದೇಶ ಕೊಡಿಸಿ ಆಮೇಲೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಅದೇ ಪಾಶುಪತಾಸ್ತ್ರವನ್ನು ಪ್ರಯೋಗಿಸಿ ಜಯದ್ರಥನ ಹನನವನ್ನು ಮಾಡಿದಂತಹ ಕುರುಕ್ಷೇತ್ರದ ಯುದ್ಧದ ಒಂದು ಕಥೆ ಇದೆ. ಅಲ್ಲಿ ಸ್ವಪ್ನದಲ್ಲಿ ಅರ್ಜುನನನ್ನು ಕರ್ಕೊಂಡು ಹೋದ ಘಟನೆ ಇದೆ. ಕರ್ಕೊಂಡು ಹೋದಾಗ ರುದ್ರನಿಂದ ಉಪದೇಶ ನಡೆದಿದೆ. ಆ ಉಪದೇಶದಿಂದ ಇದನಿಗೆ ಅಸ್ತ್ರ ಪ್ರಾಪ್ತಿ, ಇದೆಲ್ಲ ಎದ್ದಾಗ, ಸ್ವಪ್ನದಿಂದ ಎದ್ದಾಗ ಉಂಟು ಅವನ ಕೈಯಲ್ಲಿ. ಈಗ ಕೆಲವರು ಹೇಳುವುದಿಲ್ವ, ರಾಘವೇಂದ್ರ ಸ್ವಾಮಿಗಳ ಸಂದರ್ಭ ಸೇವೆ ಮಾಡಿ ಅಲ್ಲಿ ಮಲಗಿದಾಗ ಎದ್ದಾಗ ಮಂತ್ರಾಕ್ಷತೆ ಸ್ವಾಮಿಗಳು ಹಾಕಿದ ತಲೆಯಲ್ಲಿ ಹಾಗೆ ಇತ್ತು ಅಂತ ಹೇಳುವುದಿಲ್ಲ. ಇಂಥ ಒಂದು ಕೆಲವು ಘಟನೆಗಳು ಸ್ವಪ್ನದಲ್ಲಿ ಘಟಿಸುತ್ತೆ. ಅಂಥ ಘಟನೆ ಇಲ್ಲಿ ಉಷೆಯ ಮುಂದೆ ನಡೆದಿದೆ. ಉಷೆ ಸ್ವಪ್ನದಲ್ಲಿ ಅನಿರುದ್ಧನನ್ನು ಕಂಡದ್ದು, ಬೇರೆ ಯಾವ ಪುರುಷನನ್ನು ಕಂಡದ್ದಲ್ಲ. ಸ್ವಪ್ನದಲ್ಲಿ ಕಂಡಿದ್ದಾಳೆ. ಕಂಡವ ಯಾರು ಏನು ಅಂತ ಗೊತ್ತಿಲ್ಲ ಅವಳಿಗೆ. ಯಾಕಂದ್ರೆ ಇತಪೂರ್ವದಲ್ಲಿ ದೃಷ್ಟವಾದ ವ್ಯಕ್ತಿಯೇ ಅಲ್ಲ ಆತ. ಆ ವ್ಯಕ್ತಿಯಿಂದ ತಾನು ಧರ್ಷಿತ ಗಾತ್ರಳೂ ಆಗಿದ್ದಾಳೆ. ಅದರ ವಿಕಾರಗಳೆಲ್ಲ ಆಕೆಗೆ ಸ್ವಪ್ನದಿಂದ ಎದ್ದ ಮೇಲೆಯೂ ಕೂಡ ಅನುಭವಕ್ಕೆ ಬರ್ತಾ ಇದೆ. ಇಂಥ ಒಂದು ವಿಶಿಷ್ಟವಾದ ಘಟನೆ ಉಷೆಯ ಜೀವನದಲ್ಲಿ ನಡೆದಿದೆ. ಇದು ಸ್ವಪ್ನ ಆದ್ದರಿಂದ ಅದರಲ್ಲಿ ನಿನಗೆ ಯಾವುದೇ ರೀತಿಯ ಹಾನಿ ಇಲ್ಲ ಎಂಬುದಾಗಿ ಆ ಸಖಿ ಆದಂತಹ ಚಿತ್ರಲೇಖೆ ಅವಳನ್ನು ಸಮಾಧಾನ ಪಡಿಸಿದ್ದಾಳೆ ಮತ್ತು ಅನೇಕ ಕಾರಣಗಳನ್ನು ಕೊಡ್ತಾಳೆ. ಆದರೆ ಇಲ್ಲಿ ನಡೆದ ಘಟನೆ ಏನಂದರೆ, ಉಷೆಗೆ ನಾನು ಒಬ್ಬ ಪುರುಷನಿಂದ ಧರ್ಷಿತ ಗಾತ್ರಳಾಗಿದ್ದೇನೆ, ಆದ್ದರಿಂದ ನಾನು ಅವನನ್ನೇ ಪತಿಯನ್ನಾಗಿ ಪಡಿಬೇಕು ಅಂತ ಒಂದು ಛಲ ಹುಡ್ತದೆ.
ಅವನನ್ನು ಪತಿಯನ್ನಾಗಿ ಪಡಿಬೇಕು. ಅಷ್ಟೊತ್ತಿಗೆ ಚಿತ್ರಲೇಖೆ ಹೇಳ್ತಾಳೆ, ಓ ಹಾಗಾದರೆ ನನಗೀಗ ನೆನಪಾಯಿತು. ಏನು ನೆನಪಾಯಿತು? ಅವತ್ತು ನೀನು ಗಂಗಾ ತೀರದಲ್ಲಿ ಭಗವಂತ ರುದ್ರದೇವ ತನ್ನ ಸಪತ್ನೀಕನಾಗಿ ಆಗಮಿಸಿದ ಸಂದರ್ಭದಲ್ಲಿ ಪಾರ್ವತೀ ದೇವಿ ನಿನಗೆ ಹೇಳಿದ ಮಾತನ್ನು ನೆನಪು ಮಾಡಿಕೋ ಅಂತ ನೆನಪು ಮಾಡ್ತಾಳೆ ಚಿತ್ರಲೇಖೆ. ಏನು? ಸ್ವಪ್ನದಲ್ಲಿ, ಅದು ದ್ವಾದಶಿಯ ದಿವಸ, ಯಾವ ವ್ಯಕ್ತಿಯನ್ನು ನೀನು ಸ್ವಪ್ನದಲ್ಲಿ ಕಾಣ್ತೀಯೋ ಆ ವ್ಯಕ್ತಿಯೇ ನಿನಗೆ ಪತಿಯಾಗಿ ಒದಗಿ ಬರ್ತಾನೆ, ನಿನ್ನ ನಿಯತ ಪತಿ ಅವ ಅಂತ ಅವ ಹೇಳಿದ್ದು ನೆನಪು ಮಾಡಿಕೊ. ಅದರಿಂದ ಪತಿಯಿಂದಲೇ ಧರ್ಷಿತ ಗಾತ್ರಳೆ ಹೌದಾದರೂ ಕೂಡ ನಿನಗೆ ಅದರಿಂದ ಅಪವಾದ ಏನಿದೆ, ದೋಷ ಏನಿದೆ? ಇಷ್ಟ ಆದಾಗ ಅವಳಿಗೆ ನೆನಪಾಯಿತು, ಹೌದು ಹಾಗಾದರೆ ಅವನು ನನ್ನ ಪತಿಯಾಗಬೇಕು. ಅವನನ್ನು ಹುಡುಕುವ ಬಗೆ ಹೇಗೆ? ಯಾಕಂದರೆ ನಾನು ಏನನ್ನು ನೋಡಿದ್ದೇನೆ, ನೀವು ಯಾರು ನೋಡಲಿಲ್ಲ. ಹಾಗಾದರೆ ನಾನು ಸ್ವಪ್ನದಲ್ಲಿ ಕಂಡಂತಹ ವ್ಯಕ್ತಿ ಯಾರು ಅಂತ ನನಗೂ ಗೊತ್ತಿಲ್ಲ. ಅವ ಎಲ್ಲಿದ್ದಾನೆ, ಯಾರ ಮಗ, ಏನು ಕಥೆ ಗೊತ್ತಿಲ್ಲ. ನಾನು ಕಂಡವನನ್ನು ನೀವು ಹುಡುಕಬೇಕು ಅಂತಾದರೆ ನೀವಾದರೂ ಕಂಡಿರಬೇಕಲ್ವ, ನೀವು ಕಂಡಿಲ್ಲ. ಈ ಪರಿಸ್ಥಿತಿಯಲ್ಲಿ ಆಕೆಯನ್ನು ಹುಡುಕುವ ಬಗೆ ಹೇಗೆ? ಆವಾಗ ಚಿತ್ರಲೇಖೆ ಹೇಳ್ತಾಳೆ, ನೀನು ಕಂಡದ್ದನ್ನು ನೀನೊಂದು ಚಿತ್ರ ಬರೆದು ಕೊಡಬೇಕು. ಚಿತ್ರ ಬರೆದು ಕೊಟ್ಟಾಗ ಅದು ಹೇಗೆ ಅಂತ ನಾನು ನೋಡ್ತೇನೆ, ನೋಡಿ ಅದು ಯಾರು ಅಂತೇಳಿ ನಾವೇ ಆಮೇಲೆ ತೀರ್ಮಾನ ಮಾಡ್ತೇವೆ. ಇವಳು ಸ್ವಪ್ನದಲ್ಲಿ ಕಂಡದ್ದನ್ನು ಚಿತ್ರ ಬರೀಲಿಕ್ಕೆ ಹೋದರೆ, ಇವಳು ಬರೆದದ್ದು ಮನುಷ್ಯನ ಚಿತ್ರ ಆದರೆ ಪಿಶಾಚಿಯ ಚಿತ್ರ ಆಗ್ತಿತ್ತಂತೆ. ಇವಳಿಗೆ ಚಿತ್ರ ಬರೀಲಿಕ್ಕೆ ಬರೋಲ್ಲ. ಈಗ ಚಿತ್ರ ಬರೀಲಿಕ್ಕೆ ಬರುವವರು ಕಂಡದ್ದನ್ನು ಬರಿಬೋದು. ಚಿತ್ರ ಬರೆಯುವ ಹವ್ಯಾಸ ಇಲ್ಲದೇ ಇದ್ದಂತಹ ವ್ಯಕ್ತಿಗಳು ಒಬ್ಬ ವ್ಯಕ್ತಿಯನ್ನು ಕಣ್ಣಲ್ಲಿ ಹೀಗೆ ನೋಡಿ ಆಮೇಲೆ ಬರೆಯುವುದಕ್ಕೆ ಹೋದರೆ ಬರೆದದ್ದು ಇನ್ನೇನೋ ಆಗಿರ್ತದೆ. ಆದ್ರಿಂದ ಇವಳು ಚಿತ್ರವನ್ನು ಬರೆದು ನಾವು ಊಹಿಸುವುದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಏನು ಮಾಡುವುದು? ಅಷ್ಟರಲ್ಲಿ ಅವಳು ಅಳ್ತಾ ಇದ್ದಾಳೆ. ವಿಷಯ ಬೇರೆ, ಆಕೆಯಲ್ಲಿ ಒಂದು ರೀತಿಯ ಕಾಮಜ್ವರ ಅನ್ನೋದು ಶರೀರವನ್ನು ವ್ಯಾಪಿಸಿ ಬಿಟ್ಟಿದೆ. ನಾನು ಆ ಪತಿಯನ್ನು, ಆ ಸುಂದರ ಗಾತ್ರನನ್ನು, ಆ ನಗುಮುಖದ ವ್ಯಕ್ತಿಯನ್ನು ನಾನು ಪಡೆಯದೇ ಹೋದ ಪಕ್ಷದಲ್ಲಿ ಜೀವಿಸಿಯೇ ಇರುವುದಿಲ್ಲ ಅಂತ ಹಠ ಹಿಡಿತಾ ಇದ್ದಾಳೆ. ವಿಷಯ ಚಿತ್ರಲೇಖೆಯ ಕೈ ಹಿಡ್ಕೊಂಡು ಕೇಳ್ತಾಳೆ, ಹೇಗಾದರೂ ಮಾಡಿ ಅವನನ್ನು ಹುಡುಕಿಸುವ ಕೆಲಸ ನೀನು ಮಾಡಬೇಕು. ಅಲ್ಲ, ನೀನು ಚಿತ್ರ ಬರೆಯದೇ ಹೋದರೆ ನಾನು ಹುಡುಕಿಸುವುದು ಹೇಗೆ ಅಂತ ಚಿತ್ರಲೇಖೆ ಹೇಳ್ತಾಳೆ. ಉಷೆ ಹೇಳ್ತಾಳೆ, ನಾನು ಉಷೆ, ನೀನು ಚಿತ್ರಲೇಖೆ. ಆದರೆ ಚಿತ್ರಲೇಖನ ಮಾಡುವ ಶಕ್ತಿ ಇರುವುದು ನಿನ್ನಲ್ಲಿ. ಆಗ ಚಿತ್ರಲೇಖೆ ಹೇಳ್ತಾಳೆ, ನನಗೆ ಚಿತ್ರಲೇಖನ ಮಾಡುವ ಶಕ್ತಿ ಇದೆ, ಹೌದು. ಆದರೆ ನೀನು ಕಂಡ ವ್ಯಕ್ತಿಯನ್ನು ನಾನು ಚಿತ್ರ ಬರೆಯುವುದು ಹೇಗೆ? ಅದರಿಂದ ಇದು ನನ್ನಿಂದ ಆಗುವ ಕೆಲಸ ಅಲ್ಲ. ಆದ್ದರಿಂದ ಅವತ್ತು ರುದ್ರದೇವರ ಜೊತೆಗೆ ನಾವಿದ್ದಂತಹ ಸಂದರ್ಭದಲ್ಲಿ ದೇವಲೋಕದ ಅಪ್ಸರಸಿಯಾದಂತಹ ಚಿತ್ರಲೇಖೆ ಬಂದಿತ್ತು. ಆ ಚಿತ್ರಲೇಖೆ ಚಿತ್ರವನ್ನು ರಚಿಸುವುದರಲ್ಲಿ ಎತ್ತಿದ ಕೈ. ಅಷ್ಟೇ ಅಲ್ಲ, ಇವತ್ತಿನ ಪ್ರಸಂಗದಲ್ಲಿ ಈ ಭೂಲೋಕದಲ್ಲಿ ಯಾರ ಮಗ, ಎಷ್ಟು ವಯಸ್ಸಿನವ, ಯಾರಿದ್ದಾನೆ ಅನ್ನೋದನ್ನೆಲ್ಲ ಅವಳು ಬಲ್ಲವಳು. ಜೊತೆಗೆ ಅವಳಿಗೆ ಅವರೆಲ್ಲ ಪ್ರತ್ಯಕ್ಷ ಸಿದ್ಧರು, ಅಂತಹ ಮಾಯಾಶಕ್ತಿ ಉಳ್ಳವಳು. ಆದ್ರಿಂದ ಅವಳನ್ನು ಕರೆಸಿದರೆ ಇದಕ್ಕೊಂದು ಪರಿಹಾರ ಸಿಗಬಹುದು. ಯಾಕಂದ್ರೆ ಅವಳು ಇವತ್ತಿರುವ ಎಲ್ಲ ವ್ಯಕ್ತಿಗಳ ಚಿತ್ರವನ್ನು ಬರೆದು ತೋರಿಸಿದ್ರೆ ಆ ಚಿತ್ರದಲ್ಲಿ ನೀನು ನೋಡಿ ಇವನೇ ಅಂತ ಹೇಳ್ಬೋದಲ್ವಾ. ಆದ್ರಿಂದ ಆಕೆಯನ್ನು, ಚಿತ್ರಲೇಖೆಯನ್ನು ಕರೆಸು. ಉಷೆ ಕಣ್ಣು ಮುಚ್ಚಿ ಆ ಅಪ್ಸರ ಸ್ತ್ರೀಯಾದಂತಹ ಚಿತ್ರಲೇಖೆಯನ್ನು ತಾನು ಧ್ಯಾನ ಮಾಡ್ತಾಳೆ, ಪ್ರಾರ್ಥಿಸಿಕೊಳ್ತಾಳೆ. ಆ ಕ್ಷಣದಲ್ಲಿ ಚಿತ್ರಲೇಖೆ ಅಪ್ಸರ ಸ್ತ್ರೀ ಈ ಉಷೆಯ ಮುಂದೆ ಕಾಣಿಸಿಕೊಳ್ತಾಳೆ. ಅವಳ ಮುಂದೆ ತಾನು ಕಾಲು ಹಿಡಿದು ನಮಸ್ಕಾರ ಮಾಡಿ ಉಷೆ ಪ್ರಾರ್ಥನೆ ಸಲ್ಲಿಸ್ತಾಳೆ. ಏನಾದರೂ ಮಾಡಿ ನನಗೆ ಸ್ವಪ್ನದೃಷ್ಟನಾದಂತಹ ಸುಂದರ ಯುವಕನನ್ನು ನನ್ನವನನ್ನಾಗಿಸುವ ಜವಾಬ್ದಾರಿಯನ್ನು ನೀನು ಹೊತ್ತುಕೊಳ್ಬೇಕು. ಚಿತ್ರಲೇಖೆ ಹೇಳ್ತಾಳೆ, ಹೇಗೆ ಹೊತ್ತುಕೊಳ್ಳು? ನನಗೆ 7 ದಿವಸದ ಅವಕಾಶ ಕೊಡು. 7 ದಿವಸದಲ್ಲಿ ಒಮ್ಮೆ ಭೂ ಪ್ರದಕ್ಷಿಣೆಯನ್ನು ಮಾಡಿ ಭೂಮಿಯಲ್ಲಿ ಎಲ್ಲಿ ಎಂತಹ ವ್ಯಕ್ತಿಗಳಿದ್ದಾರೆ, ಅವರು ದೇವಕುಮಾರರಿರ್ಬೋದು, ನಾಗಕುಮಾರರಿರ್ಬೋದು, ವಿದ್ಯಾಧರ, ಗಂಧರ್ವ, ಅಪ್ಸರ, ಕಿನ್ನರ, ಕಿಂಪುರುಷ, ಸಾಧ್ಯ ಸಿದ್ಧಾದಿ ನಾನಾ ದೇವಯೋನಿ ಪ್ರಭೇದದಲ್ಲಿ ಸೇರಿದಂತಹ ಮಹಾಪುರುಷರಿರ್ಬೋದು, ಅಥವಾ ಇವತ್ತಿನ ರಾಜಾದಿರಾಜರುಗಳ ಕುಮಾರರೇ ಇರ್ಬೋದು, ಅವರೆಲ್ಲರ ಚಿತ್ರವನ್ನು ನಾನು ಸಂಗ್ರಹಿಸಿ 7 ದಿವಸದ ಜೊತೆಗೆ ಒಳಗೆ ಕೊಡ್ತೇನೆ. ಹಾಗೆ ಹೇಳಿದವಳು ಊರೆಲ್ಲ ಸಂಚಾರ ಮಾಡಿ ತಾನು ಒಂದು ಕಾಲದಲ್ಲಿ ಸಂಚರಿಸುವುದು, ಅದೇ ಚಿತ್ರಗಳನ್ನು ರಚಿಸುವುದು, ನಿಮಿಷ ಮಾತ್ರದಲ್ಲಿ ಚಿತ್ರ ರಚನೆ ಮಾಡತಕ್ಕಂತಹ ವಿಶೇಷ ಶಕ್ತಿಯುಳ್ಳವಳು. ಅಂಥದ್ದು ಸಾವಿರಾರು ಚಿತ್ರಗಳನ್ನು ರಚಿಸಿದಂತೆ. ರಚಿಸಿ 7 ದಿವಸಕ್ಕೆ ಸರಿಯಾಗಿ ಬರ್ತಾಳೆ. ಬಂದು ಉಷೆ ಮತ್ತು ಚಿತ್ರಲೇಖೆ, ಇನ್ನೊಬ್ಬಳು ಚಿತ್ರಲೇಖೆ ಇದ್ದಾಳಲ್ಲ, ಕುಂಭಾಂಡಲ ಮಗಳು ಚಿತ್ರಲೇಖೆ, ಅವರಿಬ್ಬರ ಮುಂದೆ ತಾನು ಬರೆದ ಸಾವಿರಾರು ಚಿತ್ರಗಳಲ್ಲಿ ತಾನು ಆರಿಸಿದ ಒಂದು 50 ಚಿತ್ರಗಳನ್ನು ತರ್ತಾಳೆ. ಯಾಕಂದರೆ ಅವಳು ಆರಿಸಿದ್ದು 50 ಚಿತ್ರಗಳನ್ನು ಹೇಗೆ ಅಂತ ಹೇಳಿದರೆ, ಇವಳು ರಾಜಕುಮಾರಿ, ಬಾಣಾಸುರ ಕುಮಾರಿ.
ಬಾಣಾಸುರನ ಕುಮಾರಿಯಾದ ಇವಳಿಗೆ ಅನುರೂಪನಾಗಬಹುದಾದ ವರನನ್ನು ಬಿಟ್ಟು ಬೇರೆಯವರನ್ನು ಪಾರ್ವತೀ ದೇವಿ ಸೂಚಿಸುವುದಕ್ಕೆ ಸಾಧ್ಯ ಇಲ್ಲ. ಅಂತಹ ಅನುರೂಪ ವರರು ಅಂತ ಹೇಳಿದರೆ ಈ ಒಂದು 60 ಜನ ಅಂತೇಳಿ ಒಂದಷ್ಟು ಚಿತ್ರಗಳನ್ನು ಹಿಡ್ಕೊಂಡು ಬಂದು ಒಂದೊಂದೇ ಚಿತ್ರವನ್ನು ತೋರಿಸ್ತಾಳೆ. ತೋರಿಸಿದರೆ ಉಷಯ ತಲೆಯಲ್ಲೇ ಹೀಗನ್ನು ಅಲ್ಲ ಅಲ್ಲ, ಇವಳಿಗೆ ಅಲ್ಲ ಅನ್ನೋದು ಬಿಟ್ಟರೆ ಇಲ್ಲ. 20 ಆಯಿತು, 40 ಆಯಿತು, 50 ಆಯಿತು, ಅಲ್ಲ 50ನೇ ನಂತರದ ಚಿತ್ರ ಅಂತೆ. ಅದು ಒಂದು ಚಿತ್ರ ಅಲ್ಲ, 7-8 ಜನ ಇರತಕ್ಕಂಥ ಚಿತ್ರ. 7-8 ಜನ ಯಾರು ಅಂತ ಹೇಳಿದರೆ ಮೊದಲು ಕಾಣಿಸುವುದರಲ್ಲಿ ನಮ್ಮ ಶ್ರೀಕೃಷ್ಣ ದೇವ. ಕೃಷ್ಣನನ್ನು ನೋಡಿದುಕೊಳ್ಳೆ ಇವಳಿಗೆ ಸ್ವಲ್ಪ ಇವನ ಹಾಗೆ ಇದ್ದಾನೆ ಅಂತ ಅನಿಸುವುದಕ್ಕೆ ಶುರುವಾಯ್ತಂತೆ. ಕೃಷ್ಣನ ಚಿತ್ರದ ಪಕ್ಕದಲ್ಲಿ ರುಕ್ಮಿಣೀ ದೇವಿ, ರುಕ್ಮಿಣೀ ದೇವಿಯ ಪಕ್ಕದಲ್ಲಿ ರುಕ್ಮಿಣಿಯ ಮಗನಾದಂತಹ ಪ್ರದ್ಯುಮ್ನ. ಪ್ರದ್ಯುಮ್ನನ್ನು ನೋಡಿದಾಗ ಇವರೇ ಅಂತ ಸ್ವಲ್ಪ ಸಂಶಯ ಬೇರೆ ಬಂತಂತೆ. ಕೃಷ್ಣನಿಗಿಂತ ಪ್ರದ್ಯುಮ್ನನ ಹತ್ರ ಬಂದಾಗ ಇನ್ನೂ ಹತ್ರ ಆಯಿತು. ಪ್ರದ್ಯುಮ್ನನ ಪಕ್ಕದಲ್ಲಿ ಮಗನಾದ ಅನಿರುದ್ಧನನ್ನು ನೋಡಿದ ಕೂಡಲೇ ಕುಣಿದು ಕುಪ್ಪಳಿಸಿಬಿಟ್ರು. ಇವರೇ ಅಂತ. ಅನಿರುದ್ಧನ ಚಿತ್ರ ನೋಡಿದಾಗ ಇದನ್ನೇ ನಾನು ಸ್ವಪ್ನದಲ್ಲಿ ಕಂಡಂತಹ ವ್ಯಕ್ತಿ. ಚಿತ್ರಲೇಖೆಗೆ ಈಗ ವ್ಯಕ್ತಿ ಯಾರು ಅಂತ ಗೊತ್ತಾಯಿತು. ಅವಳು ಖುಷಿಯಾದಂತೆ. ಅಪ್ಸರ ಸ್ತ್ರೀಯಾದಂತಹ ಚಿತ್ರಲೇಖೆ ಹೇಳ್ತಾಳೆ, ಆ ಪಾರ್ವತೀ ದೇವಿಯ ಅನುಗ್ರಹ ಎಷ್ಟು ದೊಡ್ಡದು. ಮದುವೆ ಮಾಡಿಸುವುದಕ್ಕೆ ಶಿವಪಾರ್ವತಿಯರು ಅಂತುಂಟು. ಯೋಗ್ಯನಾದ ವರ ವಧುವಿಗೆ ಸಿಗಬೇಕಾದರೆ, ವರನಿಗೆ ಅನುರೂಪಳಾದಂತಹ ಕನ್ನಿಕೆ ಸಿಗಬೇಕು ಅಂತಾದರೆ ಶಿವನನ್ನು ಪಾರ್ವತೀ ಸಮೇತನನ್ನು ಆರಾಧಿಸಬೇಕು ಅಂತ ವಿಧಾನ ಇದೆ. ಆ ಪ್ರಕಾರದಲ್ಲಿ ನೀನು ಶಿವನನ್ನು ಪಾರ್ವತಿಯನ್ನು ಆರಾಧಿಸಿದ್ದಕ್ಕೆ ಎಂತಹ ವರನನ್ನು ಕೊಟ್ಟಿದ್ದಾರೆ. ಅನಿರುದ್ಧ ಅಸಾಮಾನ್ಯ ಅಪ್ರತಿಮ ಮಲ್ಲ, ಅಸಾಧಾರಣ ಪರಾಕ್ರಮಿ. ಆ ಸಾಕ್ಷಾತ್ ತ್ರಿಲೋಕನಾಥನಾದಂತಹ ಭಗವಂತ ಶ್ರೀಕೃಷ್ಣನ ಮೊಮ್ಮಗ. ಅವನ ತಂದೆಯಾದಂತಹ ಪ್ರದ್ಯುಮ್ನ ಶಂಬರಾರಿ ಅಂತ ಕರೆಸಿಕೊಂಡಂತಹ ಪರಾಕ್ರಮಿ. ಅಂಥವನ ಮಗ ಪರಮ ರೂಪ ಸಂಪನ್ನ. ತನ್ನ ತಂದೆ ಮತ್ತು ತನ್ನ ಅಜ್ಜ ಅವರಿಬ್ಬರ ಗುಣಗಣದಿಂದ ಭೂಷಿತ, ಅವರಿಬ್ಬರ ಪಿತೃಪೈತಾಮಹ ಗುಣಗಳಿಂದ ತುಂಬಿರತಕ್ಕಂತಹ ವ್ಯಕ್ತಿ. ಪರಮ ದಯಾಳು, ಪರಮ ಕೋಮಲ ಗಾತ್ರ, ಮಹಾಪರಾಕ್ರಮಿಯಾಗಿದ್ದು ಕೋಮಲ ಗಾತ್ರನಾದಂತಹ ಸುಂದರ. ಅಂಥವನನ್ನು ಪತಿಯನ್ನಾಗಿ ಪಡೆದಂತಹ ನೀನು ಅದೃಷ್ಟಶಾಲಿನಿ ಅಂತ ಆ ಚಿತ್ರಲೇಖೆ ಅಪ್ಸರ ಸ್ತ್ರೀ ಈಕೆಯನ್ನು ಹೊಗಳ್ತಾಳೆ. ಆದರೆ ಇವಳು ಹೇಳ್ತಾಳೆ, ಅವನನ್ನು ನನಗೆ ತಂದು ಕೊಡಬೇಕು ಅಂತ, ಅವನ ಜೊತೆಗೆ ನನ್ನನ್ನು ಸೇರಿಸುವ ಕೆಲಸ ಮಾಡಬೇಕು. ಚಿತ್ರಲೇಖೆ ಹೇಳ್ತಾಳೆ, ಅದು ಮಾತ್ರ ಸಾಧ್ಯ ಇಲ್ಲ. ಯಾಕೆ ಅಂತೇಳಿದರೆ ಅವನು ದ್ವಾರಕಾ ನಗರದಲ್ಲಿರುವುದು. ದ್ವಾರಕಾ ನಗರ ಸಮುದ್ರ ಮಧ್ಯದಲ್ಲಿರತಕ್ಕಂತಹ ಪಟ್ಟಣ. ಶೋಣಿತಪುರವನ್ನು ಹೇಗೆ ಒಂದು ಸೊಳ್ಳೆಯೂ ಪ್ರವೇಶಿಸುವುದಕ್ಕೆ ಸಾಧ್ಯ ಇಲ್ಲವೋ ಆ ರೀತಿಯಲ್ಲಿ ಶೋಣಿತ ನಗರವನ್ನು ಬಾಣಾಸುರ ಹೇಗೆ ಸಂರಕ್ಷಿಸಿದ್ದಾನೋ ಅದಕ್ಕಿಂತ ದುಪ್ಪಟ್ಟು ಸಂರಕ್ಷಿತವಾಗಿರತಕ್ಕಂತಹ ಮಹಾನಗರಿ ವಿಶ್ವಕರ್ಮನಿಂದ ನಿರ್ಮಿತವಾದದ್ದು ದ್ವಾರಕಾ ಪಟ್ಟಣ. ಆ ಪಟ್ಟಣಕ್ಕೆ ಯಾರಿಗೂ ಕಾಣದೇ ಇರುವ ಹಾಗೆ ನಾನು ಮಾಯಾಶಕ್ತಿಯಿಂದ ಹೋಗುವುದಕ್ಕೆ ಸಾಧ್ಯ ಇಲ್ಲ. ಯಾಕೆಂತೇಳಿದರೆ ಅದರ ನಿಯಾಮಕನಾದಂತಹ ರಾಜ ಬಲರಾಮ ಮತ್ತು ಶ್ರೀಕೃಷ್ಣ ಅವರು ಎಲ್ಲೆಡೆ ಕಣ್ಣು ಇರುವವರು, ಸರ್ವಜ್ಞರು ಅಂತ ಅವರಿಗೆ ಹೆಸರು. ಅವರಿಗೆ ತಿಳಿಯದೇ ಇದ್ದ ಹಾಗೆ ನಾನು ಅಲ್ಲಿಗೆ ಹೋಗುವುದಕ್ಕೆ ಸಾಧ್ಯ ಇಲ್ಲ. ನಿನ್ನ ಪತಿಯನ್ನು ಇಲ್ಲಿಗೆ ಕರೆತರುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇದನ್ನು ಏನು ಮಾಡಬೇಕು ಅಂತೇಳಿ ನೀನು ನಿನ್ನ ಅಪ್ಪನ ಹತ್ರ ಮಾತಾಡಿಕೊ ಅಂತ ಹೇಳ್ತಾಳೆ. ಅಪ್ಪನ ಹತ್ರ ಅಂದರೆ ಬಾಣಾಸುರನ ಹತ್ರ. ಬಾಣಾಸುರನ ಹತ್ರ ಇದನ್ನೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಅದು ಮುಖ್ಯತಮವಾದಂತಹ ವಿಷಯ. ಅಪ್ಪನಲ್ಲಿ ಈ ವಿಷಯವನ್ನು ಹೇಳುವುದು ಸಾಧ್ಯ ಇಲ್ಲ. ಯಾಕಂದರೆ ಪಾರ್ವತೀ ದೇವಿ ಕೊಟ್ಟ ಅನುಗ್ರಹದ ಪತಿಯವ. ಆದ್ದರಿಂದ ಅವನನ್ನು ತಂದು ಕೊಡುವ ವ್ಯವಸ್ಥೆ ಮಾಡಲೇಬೇಕು. ಇಲ್ಲೇ ಹೋದರೆ ನಾನು ಪ್ರಾಣ ಕಳ್ಕೊಳ್ತೇನೆ ಅಂತಾಳೆ ವಿಷಯ. ಆವಾಗ ಚಿತ್ರಲೇಖೆ ಅಪ್ಸರಸಿ ಹೇಳ್ತಾಳೆ, ಸರಿ ಹಾಗಾದ್ರೆ ಅಂತ ಹೇಳಿ ಯಾವ ಚಿತ್ರಲೇಖೆ ಕುಂಭಾಂಡನ ಮಗಳಿದ್ದಾಳೆ ಅವಳಲ್ಲಿ ಈ ಚಿತ್ರಲೇಖೆ ಎಂಬ ಅಪ್ಸರಸಿ ಆವೇಶಗೊಳ್ತಾಳೆ. ಆವೇಶಗೊಂಡಾಗ ಏನಾಯಿತು, ಆ ಚಿತ್ರಲೇಖೆಗೆ ಈ ಚಿತ್ರಲೇಖ ಅಪ್ಸರ ಸ್ತ್ರೀಗೆ ಇರತಕ್ಕಂಥ ಶಕ್ತಿ ಪ್ರಾಪ್ತವಾಯಿತು. ಅವಳು ಆಕಾಶ ಮಾರ್ಗದಲ್ಲಿ ಅದೃಶ್ಯ ರೂಪದಿಂದ ದ್ವಾರಕೆಯನ್ನು ಪ್ರವೇಶಿಸ್ತಾಳೆ. ದ್ವಾರಕೆಯನ್ನು ಪ್ರವೇಶಿಸಿದರೆ ಸಮುದ್ರದ ಮಧ್ಯದಲ್ಲಿ ದ್ವಾರಕೆ. ಸಮುದ್ರವನ್ನು ದಾಟಿ ದ್ವಾರಕೆಯ ತಟದಲ್ಲಿ ಇಳಿದಿದ್ದಾಳೆ. ಒಳಗೆ ಪ್ರವೇಶ ಮಾಡುವಾಗ ಅದೃಶ್ಯತಾ ಶಕ್ತಿಯೇ ಕ್ಷೀಣವಾಗಿ ಹೋಯಿತು. ಒಳಗೆ ಹೋಗುವುದಕ್ಕೆ ಅವಳಿಗೆ ಅದೃಶ್ಯತಾ ಶಕ್ತಿಯೇ ಇಲ್ಲ. ಅದಕ್ಕೆ ಸರಿಯಾಗಿ ನಾರದರು ಕಾಣಿಸಿದರು. ನಾರದರದ್ದು ತುಂಬ ಕೆಲಸ ಇದೆ ಈ ಮದುವೆಯಲ್ಲಿ. ಈ ಮದುವೆ ಇದೆ ಅಲ್ಲ, ಉಷಾ ಸ್ವಯಂವರ ಅಂತ ಹೇಳ್ತಕ್ಕಂಥದ್ದು. ತ್ರಿವಿಕ್ರಮ ಪಂಡಿತಾಚಾರ್ಯರು ಉಷಾ ಸ್ವಯಂವರದ ಬಗ್ಗೆ ಒಂದು ಉಷಾಹರಣ ಕಾವ್ಯವನ್ನೇ ರಚನೆ ಮಾಡಿದ್ದಾರಲ್ವ. ಈ ಉಷಾ ಸ್ವಯಂವರ ಅನ್ನೋದು ಒಂದು ಲೆಕ್ಕದಲ್ಲಿ ಕೃಷ್ಣನ ಮೊಮ್ಮಗನಿಗೆ ನಡೆದಂತಹ ಮದುವೆ. ಆದರೆ ಈ ಮದುವೆಯನ್ನು ಮಾಡಿಸುವಲ್ಲಿ ಸಂಪೂರ್ಣ ಆಸಕ್ತಿ ವಹಿಸಿದ ವ್ಯಕ್ತಿಗಳು ಯಾರು ಅಂದರೆ ಶಿವಪಾರ್ವತಿಯರು. ಈಗ ಶಿವಪಾರ್ವತಿಯರು
ಶಿವನಿಂದಾಗಿಯೇ ದಗ್ಧನಾದಂತಹ ಯಾವ ಕಾಮನಿದ್ದಾನೆ ಆ ಕಾಮನ ಮಗನಿಗೆ ಮದುವೆ ಮಾಡಿಸಿದಂತ ಒಂದು ವಿಶಿಷ್ಟವಾದ ಪ್ರಕರಣ. ಅದರ ಶ್ರವಣಕ್ಕೆ ವಿಶೇಷವಾದ ಫಲವನ್ನು ಬೇರೆ ಹೇಳಿದ್ದಾರೆ. ಶಿವಪಾರ್ವತಿಯರಿಂದ ಒಂದು ಆದಂತಹ ವಿಶಿಷ್ಟವಾದ ವಿವಾಹ ಸಂದರ್ಭ ಇದು. ಈಗ ಇಲ್ಲಿ ಏನಾಗಿದೆ, ಚಿತ್ರಲೇಖೆಗೆ ದ್ವಾರಕೆಯ ಒಳಗೆ ಪ್ರವೇಶ ಮಾಡುವುದಕ್ಕೆ ಶಕ್ತಿ ಇಲ್ಲ ಅನ್ನೋ ಪ್ರಸಂಗ ಬಂದಾಗ ನಾರದರು ಕಾಣಿಸಿ ಚಿತ್ರಲೇಖೆ ನಾರದರನ್ನು ನಮಸ್ಕರಿಸಿ ಹೇಳ್ತಾಳೆ, ನಾನು ಕುಂಭಾಂಡನ ಮಗಳು. ವಸ್ತುತಃ ಅವಳು ಅಪ್ಸರ ಸ್ತ್ರೀ, ಆದರೆ ಅಪ್ಸರ ಸ್ತ್ರೀಯಲ್ಲಿ ಆವಿಷ್ಟಳಾದವಳು ಅಪ್ಸರ ಸ್ತ್ರೀ ಆವಿಷ್ಟಳಾದದ್ದಲ್ವ. ವಸ್ತುತಃ ಕುಂಭಾಂಡನ ಮಗಳು. ನನ್ನ ಸಖಿಯಾದಂತಹ ಉಷೆಯ ಪರಿಸ್ಥಿತಿ ಇಂಥದ್ದಿದೆ. ಉಷೆಯನ್ನು ವಿವಾಹವಾಗಿರತಕ್ಕಂತಹ ವ್ಯಕ್ತಿ ಸ್ವತಃ ಅನಿರುದ್ಧ, ಶ್ರೀಕೃಷ್ಣನ ಮೊಮ್ಮಗ. ಅವನನ್ನು ನಾನು ಕಾಣಬೇಕಾಗಿದೆ, ಅವನನ್ನು ಕರ್ಕೊಂಡು ಹೋಗಬೇಕಾಗಿದೆ ನಾನು ಚಿತ್ರಲೇಖೆಯ ಉಷೆಯ ಸನ್ನಿಧಾನಕ್ಕೆ. ಆದ್ದರಿಂದ ಇದನ್ನು ಹೇಗೆ ಸಾಧಿಸಬೇಕು ಅಂತ ಗುರುಗಳಾಗಿ ತಾವು ಉಪದೇಶಿಸಬೇಕು. ಅದಕ್ಕೆ ನಾರದರು ಹೇಳ್ತಾರೆ, ನಿನ್ನಿಂದ ಒಳಗೆ ಹೋಗುವುದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕೃಷ್ಣ, ಸರ್ವಜ್ಞನಾದ ಕೃಷ್ಣನಿಂದ ಅಭಿರಕ್ಷಿತವಾದ ಪುರಿ ದ್ವಾರಕಾಪುರಿ. ಆದರೆ ನಾನೊಂದು ಮಂತ್ರೋಪದೇಶ ಮಾಡ್ತೇನೆ. ಕೃಷ್ಣನೇ ನನಗೆ ಉಪದೇಶ ಮಾಡಿದ್ದ ಮಂತ್ರ ಅಂತ ಬೇರೆ ಹೇಳ್ತಾರೆ. ಆ ಮಂತ್ರ ಉಪದೇಶ ಮಾಡ್ತೇನೆ. ಈ ಮಂತ್ರದ ಬಲದಿಂದ ನಿನ್ನಲ್ಲಿ ಒಂದು ತಾಮಸಿ ವಿದ್ಯೆ ಅಂತ ಇದಕ್ಕೆ ಹೆಸರು. ಈ ಮಂತ್ರಕ್ಕೆ ತಾಮಸಿ ವಿದ್ಯೆ ಅಂತ ಹೆಸರು. ಈ ತಾಮಸಿ ವಿದ್ಯೆಯ ಉಪದೇಶದಿಂದ ನಿನ್ನಲ್ಲಿ ಒಂದು ವಿಶಿಷ್ಟ ಶಕ್ತಿ ಸಂಜಾತವಾಗ್ತದೆ. ಆ ಶಕ್ತಿಯಿಂದ ನೀನು ಭಗವಂತ ಶ್ರೀಕೃಷ್ಣನಿಗೆ ಮತ್ತು ಅವನ ಮಗನಾದ ಪ್ರದ್ಯುಮ್ನನಿಗೆ ಹೊರತುಪಡಿಸಿ ಬೇರೆ ಯಾರಿಗೂ ಕಾಣಿಸುವುದಿಲ್ಲ. ಅವನ ಮಗನಿಗೆ ಕಾಣಿಸಬಹುದು, ಕಾಣಿಸದೇ ಇರಬಹುದು. ಯಾರಿಗೆ? ಅನಿರುದ್ಧನಿಗೆ. ಅಂತ ಒಂದು ಶಕ್ತಿ. ಈ ಶಕ್ತಿಯಿಂದ ಹೋಗು. ಈ ದ್ವಾರಕೆಯ ಸಂರಕ್ಷಣೆ ಮಾಡ್ತಾ ಇರತಕ್ಕಂಥ ವಿಪೃಥು ಪರಮ ಯಾದವ ಮಹಾಶಕ್ತಿಶಾಲಿ, ಆ ಕಡೆಯಿಂದ ಕೃತವರ್ಮ, ಈ ಕಡೆಯಿಂದ ಸಾತ್ಯಕಿ, ಇವರಿಗೆ ಯಾರಿಗೂ ನೀನು ಕಾಣಿಸುವುದಿಲ್ಲ, ಒಳಗೆ ಹೋಗು ಅಂತ. ಇವಳು ಮಹಾಶಕ್ತಿಶಾಲಿಯಾದವರಿಗೆಲ್ಲ ಏನು ಚಳ್ಳೆ ಹಾಕಾಯಿ ತಿನ್ನಿಸುವುದು ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಅವರಿಗೆಲ್ಲ ಕಣ್ಣು ತಪ್ಪಿಸಿ ಈ ಅಂತಃಪ್ರವೇಶವನ್ನು ಮಾಡ್ತಾಳೆ. ಸಮಯ ಆಯಿತು, ನಿಲ್ಲಿಸುವ. ಅಂತಃಪ್ರವೇಶ ಮಾಡ್ತಾಳೆ. ಅಂತಃಪುರವನ್ನು ಪ್ರವೇಶ ಮಾಡಿ ಅಲ್ಲಿ ಅನಿರುದ್ಧ ಇರತಕ್ಕಂಥ ಪರ್ಯಂಕದ ಹತ್ತಿರ ಬರ್ತಾಳೆ. ಬಂದಾಗ ಅನಿರುದ್ಧನಿಗೆ ಈಕೆ ಕಾಣಿಸಿಬಿಟ್ಲಂತೆ. ಅನಿರುದ್ಧ ಈಗ ಕೈ ಮುಗಿದು ಯಾರು ಬಂದದ್ದು ಅಂತ ಹೇಳ್ತಾಳೆ. ಯಾಕಂದರೆ ಒಬ್ಬಳು ಹೆಣ್ಣು ಮಗಳು ಬಂದಿದ್ದಾಳೆ, ಅದು ಕೂಡ ಸರ್ವ ಸಂರಕ್ಷಿತವಾದ ಪ್ರದೇಶಕ್ಕೆ ಬಂದಿದ್ದಾಳೆ ಅಂತ ಆದಮೇಲೆ ಯಾರೋ ದೇವತಾ ಸ್ತ್ರೀ ಇರಬೇಕು ಅಂತ ಅವಳ ಸ್ವರೂಪವನ್ನು ನೋಡಿ ಕೈ ಮುಗಿದು ಯಾರು ಬಂದಿದ್ದೀರಿ, ಏತಕ್ಕೋಸ್ಕರ ಬಂದಿದ್ದೀರಿ. ಇವಳಿಗೆ ಹೆದರಿಕೆ ಆಯಿತು ವಸ್ತುತಃ ಚಿತ್ರಲೇಖೆಗೆ. ಆದರೆ ಅವಳು ಕೂಡ ಆ ಅನಿರುದ್ಧನಿಗೆ ನಮಸ್ಕಾರ ಮಾಡಿ ಹೇಳ್ತಾಳೆ, ನಾನು ಬಾಣಾಸುರನ ಮಗಳಾದಂತಹ ಉಷೆಯ ದೂತಿ. ಉಷೆಯನ್ನು ನೀನು ವಿವಾಹವಾಗಿದ್ದೆ, ಆಕೆಗೆ ನೀನೇ ಪತಿ. ಆದ್ದರಿಂದ ನಿನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗಬೇಕು, ಇಲ್ಲದೆ ಹೋದರೆ ನಾನು ಪ್ರಾಣತ್ಯಾಗ ಮಾಡ್ತೇನೆ ಅಂತ ಹೇಳಿದ್ದಾಳೆ. ನೀನು ಸಹಕರಿಸಬೇಕು. ನೀನು ಈ ಸಹಕರಿಸುವುದಕ್ಕೆ ದೊಡ್ಡ ಕೆಲಸ ಏನಿಲ್ಲ, ನೀನು ಸುಮ್ಮನೆ ಮಲ್ಕೊಂಡು ನಿದ್ದೆ ಮಾಡಿದರೆ ಸಾಕು ಅಂತೇಳಿ. ಇವ ಅನಿರುದ್ಧ ಹೇಳ್ತಾನೆ, ನನಗೆ ಹಾಗೆ ಇದ್ದಕ್ಕಿದ್ದಾಗೆ ನಿದ್ದೆ ಬರುವುದಿಲ್ಲ. ಅದಕ್ಕೆ ಇವಳು ಹೇಳ್ತಾಳೆ, ನಾನೊಂದು ಮಂತ್ರ ಹೇಳ್ತೇನೆ, ನಿದ್ದೆ ಬರ್ತದೆ ಅಂತ. ಇವಳು ಒಂದು ಮಂತ್ರವನ್ನು ಹೇಳಿ ಹೀಗಂದಂತೆ ಅವನು ನಿದ್ದೆ ಬಂತಂತೆ. ಅವನು ಮಲ್ಕೊಂಡಿದ್ದಾನೆ. ಇವಳು ಆ ಪರ್ಯಂಕ ಸಹಿತವಾಗಿ ಅವನ ಮಂಚವನ್ನು ಸೇರಿಸಿಕೊಂಡು ಆತನನ್ನು ಆಕಾಶ ಮಾರ್ಗದಿಂದ ಲಪಟಾಯಿಸಿ ತಾನು ಈ ಉಷಯ ಬಾಣಾಸುರನ ಅಂತಃಪುರದಲ್ಲಿ ಉಷಯ ಸನ್ನಿಧಾನದಲ್ಲಿ ತಂದು ಇಡ್ತಾನೆ. ಇಟ್ಟ ಮೇಲೆ ಅನಿರುದ್ಧನಿಗೆ ಮತ್ತೆ ಮಂತ್ರ ಮಾಡಿದ್ದಾಳೆ ಅಂತ ಅನ್ಸುತ್ತೆ. ಅದು ಹೇಳಿಲ್ಲ, ಮಂತ್ರ ಮಾಡಿ ಎಬ್ಬಿಸಿದ್ದು ಹೇಳಿಲ್ಲ. ಬಗ್ಗೆ ಎಚ್ಚರ ಆಯಿತು ಅವನಿಗೆ. ಅವನು ಎಚ್ಚರವಾದ ಕೂಡಲೇ ಉಷೆ ಸಂಪೂರ್ಣವಾಗಿ ಅವನ ಪಾದಕ್ಕೆ ತಾನು ನಮಿಸಿ ತನ್ನ ಕಥೆಯನ್ನು ಹೇಳ್ತಾಳೆ. ಅವರಿಬ್ಬರಿಗೂ ಸ್ವತಃ ಈ ಅನಿರುದ್ಧನೇ ಮಂತ್ರವನ್ನು ಹೇಳಿ ಮದುವೆ ಮಾಡಿಕೊಳ್ತಾನಂತೆ. ಇಲ್ಲಿ ಮಂತ್ರ ಹೇಳಲಿಕ್ಕೆ ಪುರೋಹಿತರ ಅವಶ್ಯಕತೆ ಇಲ್ಲ. ಅನಿರುದ್ಧ ಅಲ್ಲಿ ಮಂತ್ರವನ್ನು ಹೇಳಿ, ಅದಕ್ಕೆ ಗಾಂಧರ್ವ ವಿವಾಹ ಅಂತ ಹೆಸರು. ಇದು ಕ್ಷತ್ರಿಯರಿಗೆ ವಿಹಿತವಾದದ್ದು. ಬ್ರಾಹ್ಮಣರಲ್ಲಿ ಗಾಂಧರ್ವ ವಿವಾಹ ನಿಷಿದ್ಧವಾಗಿದೆ. ಹೇಗೆ ದುಷ್ಯಂತ ಶಕುಂತಲೆಯರ ವಿವಾಹ ಗಾಂಧರ್ವ ಪದ್ಧತಿಯಲ್ಲಿ ನಡೆಯಿತೋ ಅಂತಹ ಅಷ್ಟವಿವಾಹದಲ್ಲಿ ಒಂದಾದ ಗಾಂಧರ್ವ ವಿವಾಹದ ಕ್ರಮದಿಂದ ಅನಿರುದ್ಧ ತಾನು ಉಷೆಯನ್ನು ವಿವಾಹವಾಗ್ತಾನೆ. ಅವರಿಬ್ಬರು ಕೆಲವು ಸಮಯದ ತನಕ ಮಾತ್ರ ಸುಖವಾಗಿದ್ದರು. ಯಾಕಂದರೆ ಬಾಣಾಸುರನಿಗೆ ಇಲ್ಲಿ ಒಂದು ಗಂಡಸು ಬಂದಿದ್ದಾನೆ ನಮ್ಮ ಮನೆಗೆ ಅನ್ನೋ ವಿಷಯ ಗೊತ್ತಿಲ್ಲ. ಆದರೆ ದ್ವಾರಕೆಯಲ್ಲಿ ಮಾತ್ರ ಎಲ್ಲರೂ ಕೂಡ ತಲೆಯ ಮೇಲೆ ಕೈ ಇಟ್ಟುಕೊಂಡು ವಿಚಾರ ಮಾಡ್ತಾ ಇದ್ದಾರೆ, ನಮ್ಮ ಅನಿರುದ್ಧ ಹೇಗೆ ಕಾಣೆಯಾದ ಅಂತ. ಅದಕ್ಕೋಸ್ಕರ ಅಲ್ಲಿ ದುರ್ಗಾ ದೇವಸ್ಥಾನದಲ್ಲಿ ಭಾರಿ ಸಂಭ್ರಮದ ಪೂಜೆ ನಡೀತಾ ಉಂಟು. ಆ ಪೂಜೆ ಇವತ್ತಿಂದ ನಾಳೆಯ ತನಕದಂತೂ ನಾಳೆ ಮತ್ತೆ ಭಜನೆ ಶುರುವಾಗ್ತದೆ. ಒಂದು ಆರ್ಯಾಸ್ತುತಿ ಅಂತ ಈ ಅನಿರುದ್ಧನನ್ನು ಹುಡುಕಿ ಕೊಡುವುದಕ್ಕೋಸ್ಕರ ಒಂದು ದುರ್ಗಾಸ್ತುತಿಯನ್ನು ಕೂಡ ಮಾಡುವಂತಹ ಒಂದು ಪ್ರಸಂಗ. ಅದನ್ನು ಮತ್ತೆ ನಾಳೆ ಸೇರಿದಾಗ ಅವಲೋಕನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.